ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಜೂನ್ 2026 ಮಂಗಳವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಗುರು ಗೋಚಾರ ಫಲ 2026 ಹೇಗಿದೆ? ನವೆಂಬರ್ 1ರವರೆಗೂ. ಯಾಕಂದ್ರೆ ಗುರು ಕಟಕ ರಾಶಿಯಿಂದ ಅತಿಸಾರ ಯೋಗದಲ್ಲಿ ವೇಗವಾಗಿ ಮುಂದಕ್ಕೆ ಹೋಗುತ್ತೆ. ಅದರಲ್ಲೂ ಇದೇ ಜೂನ್ 18ಕ್ಕೆ ಗುರು ಬಂದು ಶನಿಸಾರ ಪುಷ್ಯ ನಕ್ಷತ್ರದಲ್ಲಿ ಉಚ್ಚಂಗತ. ಅದನ್ನ ಹಿಂದೆ ಹೇಳ್ತೇನೆ ಅಂತ ಹೇಳಿದ್ದೆ, ಖಂಡಿತ ಇವತ್ತು ಹೇಳ್ತೇನೆ. ಆಗಸ್ಟ್ 18ರಿಂದ ಜೂನ್ 18ರಿಂದ ಜುಲೈ ಆಗಸ್ಟ್ 18 ಬ್ಯೂಟಿಫುಲಿ ಉಚ್ಚ ಸ್ಥಾನ ನೋಡಿ. ಆ ಮನೆಗೆ ಬರೋದು ಉಚ್ಚ ಅಲ್ಲ, ಯಾವ ನಕ್ಷತ್ರಕ್ಕೆ ಬಂದರೆ ಅನ್ನೋದು. ಶನಿ ಬಂದು ನೋಡಿ ಭರಣಿ ನಕ್ಷತ್ರ 20 ಡಿಗ್ರೀಸ್ ಅಂತ ಹೇಳ್ತಾರೆ, ನೀಚತ್ವಕ್ಕೆ ಜಾರುತ್ತೆ. ಶನಿ ಭರಣಿ ನಕ್ಷತ್ರದಲ್ಲಿದ್ದಾಗ ನೀಚ. ಹಾಗೆಯೇ ಶನಿ ಸ್ವಾತಿ ನಕ್ಷತ್ರದಲ್ಲಿದ್ದಾಗ ಉಚ್ಚ ಸ್ಥಾನ. ನೋಡಿ, ಇದನ್ನ ತಿಳ್ಕೋಬೇಕು. ಇದೆಲ್ಲ ಜ್ಯೋತಿಷ್ಯದ ರಹಸ್ಯಗಳು ನಿಮಗೆ ತಿಳಿಸ್ಕೊಡ್ತೇನೆ, ಬರ್ದಿಟ್ಕೊಳ್ಳಿ. ಬರೀ ಗ್ರಹ ಯಾವ ಡಿಗ್ರಿ ಪಾಯಿಂಟ್ ಡಿಗ್ರಿ ಎಲ್ಲ ತಗೋತೇವೆ ನಾನು ತುಂಬಾ. ನೋಡಿ, ಈ ಒಂದು ಗುರು ಮೂವ್ಮೆಂಟ್ ಆಗೋವಾಗ ಈ ಅತಿಸಾರ ಯೋಗ ಅಂದ್ರೆ ತುಂಬಾ ಒಳ್ಳೆಯವನು ವೇಗವಾಗಿ ಓಡ್ತಾರೆ. ಆಗಸ್ಟ್ 18 ನಂತರ 19ರಿಂದ ಆಶ್ಲೇಷ ನಕ್ಷತ್ರ ಸಾರದಲ್ಲಿ ಗುರು ಮೂವ್ಮೆಂಟ್ ಆಗ್ತಕ್ಕಂಥದ್ದಾಗುತ್ತೆ ಟಿಲ್ ಅಕ್ಟೋಬರ್ 31. ನವೆಂಬರ್ 1ಕ್ಕೆ ಮಖ ನಕ್ಷತ್ರಕ್ಕೆ ಸಿಂಹರಾಶಿಗೆ ಗುರು ಜಾರತಕ್ಕಂಥದ್ದು. ಕೇತು ನಕ್ಷತ್ರ ಮೋಕ್ಷ ನಕ್ಷತ್ರ, ಜಲಕ್ಕೆ ಜಲತತ್ವಕ್ಕೆ ಕಾರಕತ್ವ ಆಗಿರೋ ಆ ಗುರು ವಿಶೇಷವಾಗಿ ಅಗ್ನಿತತ್ವ ಸಿಂಹರಾಶಿ, ಧನುಸ್ಸು ರಾಶಿ ಹಾಗೂ ಮೇಷರಾಶಿಯನ್ನು ಅಗ್ನಿತತ್ವ ರಾಶಿಗಳು ಅಂತೇವೆ. ಅದಕ್ಕೆ ಮೇಷ ಹಾಗೂ ಸಿಂಹ ಹಾಗೂ ಮುಖ್ಯವಾಗಿ ಧನಸ್ಸು, ಓ ಮೈ ಗುಡ್ನೆಸ್, ವೆರಿ ಪವರ್ಫುಲ್ ಫೋರ್ಸ್ ಅಂತೇವೆ. ಅದ್ರಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಬಟ್ ಏನಾದ್ರೂ ದಶಾಭುಕ್ತಿ ಜಾತಕದಲ್ಲಿ ಗ್ರಹಗಳ ಒಂದು ಇತಿ ಮಿತಿ ಏನಾದ್ರೂ ಒಂದು ಎಳೆದಾಟ ಆಯ್ತು ಅಂತ ಹೇಳ್ದ ಅಂದ್ರೆ ಸುಟ್ಟಾಕ್ಬಿಡುತ್ತೆ ಅವರನ್ನ. ಅದಕ್ಕೆ ಸುಡುತ್ತಲೇ ಇರ್ತೀರಿ. ಮೇಷರಾಶಿ ಯಾವುದೋ ವಿಚಾರ, ಸಿಂಹರಾಶಿ ಕುಟುಂಬದ ಅಧಿಕಾರದ್ದು, ಮುಖ್ಯವಾಗಿ ಧನುಸು ರಾಶಿ ಅಂತೂ ಇಟ್ ವಿಲ್ ಬಿ ಬಿಗ್, ಅಲ್ಲೊಂದು ನೋವಿರುತ್ತೆ. ಯಾಕಂದ್ರೆ ಗುರು, ಅದು ಧನಸ್ಸು ಬಂದು ಗುರುವಿನ ಮನೆ. ಗುರುವಿಗೆ ಒಂದು ಸಮಾಧಾನಕರ ಒಂದು ಭಾವ, ತುಂಬಾ ವಿಸ್ಡಮ್ ಕಾರಕ, ಜ್ಞಾನಕಾರಕ, ಪುತ್ರಕಾರಕ, ಧನಕಾರಕ ಗುರು. ನೆನಪಿಟ್ಕೊಳ್ಳಿ. ಯಾರದೇ ಜಾತಕದಲ್ಲಿ ದುಡ್ಡು ಇರುತ್ತಾ ಅನ್ನೋದು. ಅದಕ್ಕೆ ಸ್ತ್ರೀಯರ ಜಾತಕದಲ್ಲಿ ಗುರು ವಕ್ರ ಇದ್ರೆ, ಪುರುಷರ ಜಾತಕದಲ್ಲೂ ಗುರು ವಕ್ರ ಇದ್ರೆ ಅಲ್ಲಿ ಧನ ಸಂಪಾದನೆಯಲ್ಲಿ ದೋಷ. ಯಾರದೋ ಬಾಯಿಗೆ ಇಟ್ಟು ಬರ್ತಾನೆ. ಬರೀ ಕೋರ್ಟು, ಲೀಗಲು, ಮೂರ್ಖ ಗಂಡ, ಪೆದ್ದ ಗಂಡ, ದಡ್ಡ ಗಂಡ. ಹಾಗೆ ಪುರುಷರ ಜಾತಕದಲ್ಲಿ ಇದ್ರೆ ರಾಂಗ್ ಜಡ್ಜ್ಮೆಂಟ್. ಯಾವಾಗ ನಿರ್ಧಾರ ತಗೋಬೇಕು ಅದನ್ನ ತೆಗೆದುಕೊಳ್ಳುವುದಿಲ್ಲ. ಜಂಪಿಂಗ್ ಫ್ರಮ್ ಕ್ಲೌಡ್ ಟು ಕ್ಲೌಡ್. ಈಗ ನೋಡಿ, ವೃಶ್ಚಿಕ, ನಮ್ಮ ದೇಶದ ದೊರೆಯ ಜಾತಕ ವೃಶ್ಚಿಕ ಲಗ್ನ, ವಿಪರೀತ ರಾಜಯೋಗದ ಒಂದು ಸಂಭವ. ಅಲ್ಲಿ ನೋಡಿ, TMC ಇಂದ 20 ಜನ ಸಂಸದರು ನಮಗ್ ಬೇರೆ ಪಾರ್ಟಿ ಕೊಡಿ, ನಾವು NDAಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಸ್ಪೀಕರ್ಗೆ ಕೊಟ್ಟು ಬಿಟ್ಟಿದ್ದಾರೆ. ವೃಶ್ಚಿಕ ಲಗ್ನಕ್ಕೆ ಗುರುಭಾಗ್ಯ. ಸೂರ್ಯ ನೋಡಿ ದಶಮಾಧಿಪತಿ ವಿಶೇಷವಾಗಿ ಬಂದು ಕುಳಿತಿರ್ತಕ್ಕಂಥದ್ದು ಭಾಗ್ಯಾಧಿಪತಿ ನಕ್ಷತ್ರದಲ್ಲಿ ಕುಳಿತಿದೆ. ಅದ್ಭುತವಾಗಿ ಫ್ಯಾಂಟಾಸ್ಟಿಕ್. ಆ ಶುಕ್ರ ಕೂಡ ಕುಳಿತಿರೋದು ನೋಡಿ ಗುರುವಿನ ನಕ್ಷತ್ರದಲ್ಲಿ.
ಅದರಲ್ಲೂ ಧಾರಾಕಾರಕ ಸಾರದಲ್ಲಿ ಕುಳಿತು ಬಿಟ್ಟಿರತಕ್ಕಂಥದ್ದು. ಏನೇನ್ ನಡೀತಿದೆ ನೋಡಿ, ಆ TMC ಕಥೆ ಏನಾಗ್ಬಿಟ್ಟಿದೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಅಸ್ತಂಗತ, ಅವರ ಶತ್ರುಗಳೆಲ್ಲ ಏನೇನೋ ಆಗಬೇಕು. ಪಂಚಮ್ ಶನಿ ಕೊಡುತ್ತೆ ಬಾಧೆ, ಅದಿದೆ. ರಾಹು ಬೇರೆ, ರಾಹು ನಕ್ಷತ್ರ. ಅದಕ್ಕೆ ನೋಡಿ ಪೆಟ್ರೋಲು ಗ್ಯಾಸ್ ಕೂಡ ಮತ್ತೆ ಇನ್ನೊಂದು 25-30 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಮತ್ತೆ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮತ್ತೆ ಕುವೈತ್ ಮೇಲೆ ನಾನು ಹೇಳಿದ್ದೆ, ಶನಿ ಕುಜ ರಾಹು ಪಕ್ಕದಲ್ಲಿದ್ರು. ಹಾಗೆ ಕುಜ ನೋಡಿ, ಶನಿ ಹಾಗೂ ಸೂರ್ಯನ ಮಧ್ಯದಲ್ಲಿ ಸುಂಟ್ರು ಗಾಳಿ ಆಗ್ಬಿಟ್ಟಿದ್ದಾನೆ. ಅಲ್ಲೊಂದು ಫಿಲಿಪ್ ನಾನು ಹೇಳಿದ್ದೆ, ದೊಡ್ಡದಾದಂಥ ಉಲ್ಕಾಪಾತಗಳು, ಭೂಕಂಪಗಳು, ಅಗ್ನಿಗಂಡಗಳು, ಜಲಪ್ರಳಯಗಳು ನಡೆಯತಕ್ಕಂಥದ್ದು ಅಂತ. ಇರಾನ್ ನಲ್ಲಿ ಹೈ ಅಲರ್ಟ್. ಹೇಗೇನು ಇವನು ಇಸ್ರೇಲ್ ತಗೊಂಡೋಗಿ ಬಾಂಬ್ಗಳು ಸುರಿತಾನೆ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಟ್ರಂಪ್ ಕೂತಿದ್ದಾರೆ. ಫಿಲಿಪೈನ್ಸ್ ನಲ್ಲಿ ನೋಡಿ 7.7 ಸುನಾಮಿ ಅಪ್ಪಳಿಸಬಹುದು ಎಚ್ಚರಿಕೆ ಅಂತ ಹೈ ಅಲರ್ಟ್ ಓಡ್ತಿದ್ದಾರೆ. ಮೊನ್ನೆ ಕೂಡ ಹಿಮಾಚಲ್ ಪ್ರದೇಶ್ ಎಲ್ಲ ಕಂಪನಗಳು. ಆ ಕುಜ ಬೆಂಕಿಕಾರಕ, ಪ್ರಳಯಕಾರಕ, ರಕ್ತಕಾರಕ, ಯುದ್ಧಕಾರಕ, ಉನ್ಮಾದಕಾರಕ, ಉದ್ರೇಕಕಾರಕ, ಮೆಟಲ್ಸ್ ಕಾರಕ, ಯೋಧಕಾರಕ. ಅಲ್ಲಿ ನೋಡಿ, ಅಲ್ಲಿ ಕುಳಿತುಕೊಬಿಟ್ಟಿದ್ದಾನೆ. ಸೂರ್ಯ ಹಾಗೂ ಕುಜ ಹಾಗೂ ಶನಿ ಪಕ್ಕದಲ್ಲಿ ಒಬ್ಬ ಹಿಂದ್ಗಡೆ ಶನಿ ಕೂತಿರೋನ್ ಏನ್ ಗೊತ್ತಾ, ಶನಿ ಭಾವ ಬಂದು ಅವನ್ ಸೇವಕ ಬೇಡ ಕಣೋ, ನಮ್ಗೆ ಆಗ್ಬೇಕು. ಶನಿಯನ್ನ ನಾವು ಒಂದು ಮಾತು ಹೇಳ್ತೇವೆ, ತಪ್ಪು ತಿಳ್ಕೋಬೇಡಿ. ಒಂದ್ ರೀತಿ ಒಳಗಡೆಯೇ ಗುಳ್ಳೆ ನರಿ ಅಂತ ಕೂಡ ಹೇಳ್ತಾರೆ ನಮ್ ಗುರುಗಳು, ನಾನಲ್ಲ ನಮ್ ಗುರುಗಳು. ಅವನೊಂಥರ ನಸುಗುನಿ ಅಂತ ಒಳಗಡೆ ಏನೋ ಹೇಳ್ತಾವನೆ, ಹೇಳ್ತಿಲ್ಲ. ಕೆಲವನ್ನ ನೋಡಿ ಇಷ್ಟ ಆಗ್ಲಿ ಅಂತ ತಿನ್ನೋದು. ಮನೇಲಿ ಪತ್ನಿ ಇಟ್ಟಿದ್ದಾಳೆ, ಇಷ್ಟ ಇಲ್ಲ ಅಂದ್ರೆ ಅದು ಇಲ್ಲ, ಇಷ್ಟ ಇದೆ ತಗೋದು ಇನ್ನಷ್ಟು ಹಾಕ್ಬಿಡ್ತಾಳೆ. ಟೀಚರ್ ಬೆಂಡಿರ್ತದೆ. ಸೊ ಇರಲಾರ ಶನಿ ಒಳಗಡೆ ಒಂಥರ ಒದ್ದಾಟ ನಪುಂಸಕ ಗ್ರಹ. ಶನಿ ನಪುಂಸಕ, ಕುಜ ನಪುಂಸಕ ಅಲ್ಲ, ಯೋಧ ಪುರುಷ ಗ್ರಹ, ಸೂರ್ಯ ಮಹಾಪುರುಷ ಗ್ರಹ. ಏನಾಗುತ್ತೆ ಪಕ್ಕದಲ್ಲೂ ಬೆಂಕಿ. ಈ ಬೆಂಕಿಗೆ ಇವನ್ ಬಿಡಲ್ಲ, ಸುಮ್ನಿರಣೋ ಅಂತಾನೆ ಕುಜನನ್ನ. ಸೊ ಅದು ಏನಾಗುತ್ತೆ, ಬ್ಲಾಸ್ಟ್ ಅಪ್ ಆಗುತ್ತೆ ಒಳಗಡೆ. ಒಂದು ಉಲ್ಕಾಪಾತ, ಇನ್ನೊಂದು ಅನ್ನತಕ್ಕಂಥದ್ದು. ತುಂಬಾ ದೊಡ್ಡದಾದಂತ ಒಂದು ಗುರು ವೃಶ್ಚಿಕ ಲಗ್ನದಲ್ಲಿ, ಆ ಗುರು ಭಾಗ್ಯದಲ್ಲಿ ವೃಶ್ಚಿಕ ಲಗ್ನಕ್ಕೆ ನಡೀತಿರೋದ್ರಿಂದ, ಕುಜ ಷಷ್ಠದಲ್ಲಿರೋದ್ರಿಂದ ತುಂಬಾ ದೊಡ್ಡವ್ರ ಪದವಿಗಳು ಬದಲಾವಣೆ. ಶನಿ ನೋಡಿ ಬುಧನ್ ಸಾರ, ಇಲ್ಲಿ ಸಾಹೇಬ್ರಿಗೆ ಸಿಗುತ್ತೆ ಅನ್ಕೊಂಡಿದ್ರು ದೇವೇಗೌಡರು ಸಾಹೇಬರಿಗೆ. ಶನಿ ಯಾರ ಸಾರದಲ್ಲಿದ್ದಾನೆ, ಬುಧನ್ ಸಾರ ನೋಡಿ. ಅಲ್ಲಿ ಶುಕ್ರ ನೋಡಿ ವೃಶ್ಚಿಕ ಲಗ್ನಕ್ಕೆ ಕೊಟ್ಟು ಮಾತು, ಗುರು ಒಂಟಿ, ಬೇರೆ ಯೋಜನೆ, ಬೇರೆ ಆಲೋಚನೆ. ಇನ್ನೊಂದು ತಾಯಿ ಜೀವಕ್ಕೂ ಕೂಡ ಕೊಟ್ಟ ಮಾತು ಜಾರಿದೆ ಅನ್ನತಕ್ಕಂಥದ್ದು ನಮ್ಮ ಮಂಡ್ಯದ ಸೊಸೆಗೆ, ಸುಮಲತಮ್ಮನವರಿಗೆ ನೋಡಿ. ಅಲ್ಲೊಂದು ಪ್ರತಿಯೊಂದು ವಿಚಾರದಲ್ಲೂ ಈ ರಾಜಕೀಯ ತರಂಗಗಳು 60 ವರ್ಷದ ನಂತರ ನಡೀತಿರೋ ಈ ಪರಾಭವ ಸಂವತ್ಸರ. ಶನಿಯು ಮೀನದಲ್ಲಿ, ಗುರುವು ಕಟಕದಲ್ಲಿ. ಒನ್ಸ್ ಇನ್ 60 years ಓನ್ಲಿ ಇಟ್ ಕಮ್ಸ್. 60 ವರ್ಷಕ್ಕೊಮ್ಮೆ ಬದಲಾವಣೆ ಖಂಡಿತ. ನಾ ಹೇಳ್ತಲೇ ಆಹಾರ ಉತ್ಪನ್ನ, ಫುಡ್ ಇಂಡಸ್ಟ್ರಿ, ಆಮೇಲೆ ಈ ಸರ್ವಿಸ್ ಇಂಡಸ್ಟ್ರಿ, ಮೊನ್ನೆ ಕೂಡ ಅಮೆಜಾನ್ ಹ್ಯಾಸ್ ರಿಮೂವ್ಡ್ 30,000 ಎಂಪ್ಲಾಯೀಸ್ ಅನ್ನ. ಮತ್ತೊಂದು ಹೇಳ್ತಿದ್ದಾರೆ, ಜಲಕ್ಕೆ ಸಂಬಂಧಪಟ್ಟಂತ ದೋಷವಾಗುತ್ತದೆ ಅನ್ನತಕ್ಕಂಥದ್ದು. ಜಲಕ್ಕೆ ಸಂಬಂಧಪಟ್ಟಂತ ದೋಷ. ಈ AI ಸರ್ವರ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅದು ಎಷ್ಟು ನೀರು ಬೇಕು ಅಂದ್ರೆ, ಇವತ್ತು ಚೈನಾ ಟೆಕ್ನಾಲಜಿನ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಿದೆ ಅಂದ್ರೆ, ಸಮುದ್ರದಲ್ಲಿಯೇ ಆ ಸರ್ವರ್ಗಳನ್ನ ಸಮುದ್ರದಲ್ಲೇ ಕೂಲಿಂಗ್ ಆಗ್ಲಿಕ್ಕೆ ಇಟ್ಟುಬಿಟ್ಟಿದೆ ಅನ್ನೋದು. ಅಂಥದ್ದೊಂದು ಹೋದ್ರೆ ಮಾತ್ರ, ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಒಂದು 10 ದೇಶಗಳು ಬಳಸುವಷ್ಟು ನೀರು ಈ ಸರ್ವರ್ಗಳೇ ನುಂಗ ಹಾಕ್ಬಿಡ್ತವೆ. ಆ AI ಸರ್ವರ್ ಅನ್ನ ಕೂಲಿಂಗ್ ಸಿಸ್ಟಮ್ ಆಗಿ ಇಡಲಿಕ್ಕೆ. ಈಗ ನಮ್ಮ ಮನೆ ಕೂಲ್ ಆಗಿರ್ಬೇಕಂದ್ರೆ AC ಇಡ್ತೀವಿ. ಇಮ್ಯಾಜಿನ್ ದ ಡೇಟಾ ಸೆಂಟರ್.
ನಾವಾಗಿ ತಂದಿಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ನೋಡಿ, ಶನಿ ಬುಧನ್ ಸಾರ, ಗುರುವಿನ ದೃಷ್ಟಿ. ಈಗ ಪುಷ್ಯ ನಕ್ಷತ್ರ ಸಾರಿಗೆ ಬೇರೆ ಜಾಗ್ತಾನೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತಾನೆ. ಯಾವ ಮಟ್ಟಕ್ಕೆ AI ಬೆಳೀತಿದೆ ಅಂದ್ರೆ, AI ನ ದೊಡ್ಡ ದೊಡ್ಡ ಪ್ರವರ್ತಕರು ಏನ್ ಹೇಳ್ತಿದ್ರೆ, AI ತನಗೆ ತಾನೇ ಇನ್ನೊಂದನ್ನ ಮಲ್ಟಿಪಲ್ ಆಗಿ, ಅಂದ್ರೆ ನಾನ್ ಬಂದು ಏನ್ ಮಾಡಿದ್ದೇನೆ ಅಂದ್ರೆ, ಒಂದು ಆಲೂಗಡ್ಡೆ ಬೆಳಿಲಿಕ್ಕೆ ಟೆಕ್ನಾಲಜಿ ಕೊಟ್ರೆ ಅದೇನ್ ಮಾಡಿಟ್ಟಿದೆ ಅಂದ್ರೆ, ದೊಡ್ಡ ಆಲೂಗಡ್ಡೆ, ದೊಡ್ಡ ಬೀಟ್ರೋಟ್, ತನಗೆ ತಾನೇ ರೆವಲ್ಯೂಷನ್ ಮಾಡಿಕೊಳ್ಳುತ್ತಾ ಹೋಗುತ್ತಿದೆ. AI ಅಂದ್ರೇನೆ ಬುಧ. ರಾಹು ನೋಡಿ, ಕ್ಲಚಸ್ ಆಫ್ ಗುರುವಿಂದ ಇಸ್ ಎಸ್ಕೇಪ್. ಅದ್ರಲ್ಲಿ ಬೇರೆ ಆತ ಈಗ ಧನಿಷ್ಠ ನಕ್ಷತ್ರಕ್ಕೆ ವಿತಿನ್ ಡೇಸ್ ಅಲ್ಲಿ ಅವನ್ ಬರ್ತಾನೆ, ಅದೊಂದು ಬೇರೆ. ಕುಜನ ನಕ್ಷತ್ರದಲ್ಲಿ ರಾಹು, ಸ್ಪ್ಲಿಟ್ ಪರ್ಸನಾಲಿಟಿ. ರಾಹು ಕೂಡ ಆತುರವೇ, ವೇಗವೇ, ಅದರ ಜೊತೆನಲ್ಲಿ ಬೆಂಕಿ, ಕೋಪ, ಸಿಟ್ಟು ಸೇರಿದ್ರೆ ಏನಾಗಬಹುದು? ದಟ್ ಇಸ್ ವಾಟ್ ಇಟ್ ಈಸ್ ಹ್ಯಾಪನಿಂಗ್. ದಟ್ ಇಸ್ ವಾಟ್. ಬಂಗಾರದ ಬೆಲೆ ಕುಸಿತಿದೆ ಅಂತಾರೆ, ಬೆಳ್ಳಿ ಬೆಲೆ ಕುಸಿತಿದೆ ಅಂತಾರೆ. ಒನ್ ಆಫ್ ದ ವರ್ಸ್ಟ್. ಈ ಒಂದು ಸ್ಟಾಕ್ ಮಾರ್ಕೆಟ್ ಕ್ರಾಶಸ್ ಆಗಿದೆ ಅಂತಿದ್ದಾರೆ. ಫಾರಿನ್ ಇನ್ವೆಸ್ಟರ್ಸ್ ಆರ್ ಪುಲ್ಲಿಂಗ್ ಔಟ್ ಮನಿ ಅಂತಿದ್ದಾರೆ. ಬುಧ ಎಲ್ಲಿ ನಿಂತಿದ್ದಾನೆ ನೋಡಿ, ಗುರುವನ್ನ ನೋಡಿ, ಧಾರಾಕಾರಕ. ನಿಮ್ಮ ದುಡ್ಡಿಗೆಲ್ಲ ಕೊಕ್ಕೆ ಹಾಕಿಸ್ಬಿಡ್ತಾನೆ. ಒಂಟಿ ಗುರು ಇರಬಾರದು ಮಕ್ಕಳೇ. ತುಂಬಾ ಒಳ್ಳೆಯವನಿಗೆ ತಲೆ ಕೆಟ್ರೆ ಏನೇನೋ ಮಾಡಿಬಿಡ್ತಾನೆ ನೋಡಿ. ಕೆಟ್ಟವನಾದ್ರೆ ಒಂದು ಬೆರಳು ಮುರಿದಿರೋನು ಇನ್ನೊಂದು 4 ಬೆರಳು ಮುರಿಬಹುದು. ಅದೇ ಒಳ್ಳೆಯವನಾದ್ರೆ ತಲೆನೇ ತೆಗೆದು ಬಿಡ್ತಾನೆ ಅಂತ ಹೇಳ್ತಾರೆ. ಈ ಕಾಂಬಿನೇಷನ್ಗಳು ನಡೀತಿರ್ತಕ್ಕಂಥ ರಾಹು ಕ್ಲಚಸ್ ಆಫ್, ಅಂದ್ರೆ ಇಷ್ಟು ದಿನ ಗುರು ಇಟ್ಕೊಂಡಿದ್ದ ಬಿಟ್ಟಿರೋದು, ಅದ್ರ ಮೇಲೆ ಕುಜನ್ ನಕ್ಷತ್ರ ಜಾರಿದ ಅಂತ ಇಟ್ಕೊಳ್ಳಿ. ಸ್ಟ್ರೈಟ್ ಅವೇ ಈ ವಿಲ್ ಆಸ್ಪೆಕ್ಟ್ ವೃಶ್ಚಿಕ ರಾಶಿಯ ಮೇಲೆ. ಗೆಟ್ ರೆಡಿ, ಫೈರ್, ಪ್ರಳಯಂ, ಅಗ್ನಿಗಂಡಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ತುಂಬಾ ದೊಡ್ಡ ಸಚಿವ ಸಂಪುಟದಲ್ಲಿ, ಇಲ್ಲಿಯೂ ಸೆಂಟ್ರಲ್ ಅಲ್ಲಿಯೂ ಕೂಡ ಕದಲಿಕೆ ಆಗತಕ್ಕಂಥದ್ದಾಗುತ್ತೆ. ಸೆಂಟ್ರಲ್ ಅಲ್ಲೂ ಕೂಡ ತುಂಬಾ ದೊಡ್ಡ ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು, ಎಜುಕೇಶನ್ಗೆ ಸಂಬಂಧಪಟ್ಟಂಥದ್ದು, ತುಂಬಾ ದೊಡ್ಡದಾಗಿ ಇಲಾಖೆಗಳಲ್ಲಿ ಬದಲಾವಣೆ, ಸ್ಥಾನ ಪಲ್ಲಟಗಳು. ಗೆಟ್ ರೆಡಿ. ಎಸ್, ದೊರೆಗೆ ದಿಕ್ಕು ತೋಚಲ್ಲ. ಒಳ್ಳೆ ದೊರೆ ಇಟ್ಕೊಂಡು ಏನ್ ಮಾಡ್ಲಿ ನಾನು? ಟಫ್ ನಿರ್ಧಾರಗಳು, ಇನ್ನೊಂದು ಏನೇ ಹೇಳಿದ್ರು ಕೂಡ ಅವನು ಒಂಟಿ ಗುರುವಿಗೆ ಈ ತರದೊಂದು ವೇಗವಾಗಿ ಹೋಗುತ್ತಿದೆ. ದಿಸ್ ಇಸ್ ಅತಿಸಾರ ಯೋಗ. ಆಗಸ್ಟ್ 18ರಿಂದ ಈಸ್ ಗೋಯಿಂಗ್ ಆನ್ ಆಶ್ಲೇಷ. ದೆನ್ ನವೆಂಬರ್ 1ಕ್ಕೆ ಮಖಾ ನಕ್ಷತ್ರ. ಅದ್ರ ಜೊತೆನಲ್ಲಿ ಕೇತು ಜೊತೆನಲ್ಲಿ ಬೇರೆ ಕುತ್ಕೋಬಿಡ್ತಾನೆ. 3 ಬಾರಿ ಕೇತುವಿನ ಜೊತೆ ಬಂದು ಕುತ್ಕೊಂಡು ರಾಹುವನ್ನ ನೋಡ್ತಾನೆ. ಓಕೆ, ಬಟ್ ನವೆಂಬರ್ 2 ಡಿಸೆಂಬರ್ 1st ವೀಕಲ್ಲಿ ರಾಹು ಕ್ಲಚಸ್ ಇಂದ ಓಡ್ ಬರ್ತಾನೆ. ಅವನು ಓಡ್ ಬಂದು ಕುತ್ಕೊಳ್ಳೋದು ಮಕರ ರಾಶಿಯಲ್ಲಿ, ಧನಿಷ್ಠ ನಕ್ಷತ್ರ ಸಾರದಲ್ಲಿ. ವಾವ್, ಅದು ಅಂತಿಂತದ್ದಲ್ಲ, ನೆನಪಿಟ್ಟುಕೊಳ್ಳಿ. ಆಲ್ಮೋಸ್ಟ್ 27-28 ವರೆಗೂ ನಡೀತಕ್ಕಂಥ ಭಾವಗಳಾಗುತ್ತೆ ಮಕರದಲ್ಲಿ ಕುತ್ಕೊಳ್ಳೋದು. ಬಟ್ ಏಪ್ರಿಲ್ ವರೆಗೂ ಧನಿಷ್ಠ ನಕ್ಷತ್ರದಲ್ಲಿ ಕುತ್ಕೊಳ್ಳುತ್ತೆ. ಇದು ದಶ ಭುಕ್ತಿ ಹಾಕೊಂಡೆ ನಮ್ಮನ್ನ ಎಳೆಯುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇಲ್ಯೂಷನ್. ರಾಹು ಬಂದು ಅಟ್ರಾಕ್ಷನ್, ಇನ್ನೊಂದು ಅನ್ನತಕ್ಕಂಥದ್ದು, ಉನ್ಮತ್ತ, ಕ್ರೋಧ, ಇದೆಲ್ಲ. ರಾಹು 3ನೇ ಭಾವದಿಂದ ಧನಸ್ಸನ್ನು ನೋಡುತ್ತೆ, 4ನೇ ಭಾವದಿಂದ ಆ ಕುಜನ ಸಾರಥ್ಯದಿಂದ ವೃಶ್ಚಿಕವನ್ನು ನೋಡುತ್ತೆ, 10ನೇ ಭಾವದಿಂದ 7ನೇ ಭಾವಕ್ಕೆ ಸಿಂಹಕ್ಕೆ ನೋಡುತ್ತೆ. ಅಗೇನ್ ಇವ್ ಆಸ್ಪೆಕ್ಟ್ ವಿಶೇಷವಾಗಿ ವೃಷಭ ರಾಶಿಯನ್ನ 10ನೇ ಭಾವವಾಗಿ ನೋಡತಕ್ಕಂಥದ್ದಾಗುತ್ತೆ. 8ನೇ ಭಾವವಾಗಿ ಕಟಕವನ್ನು ನೋಡ್ತಾನೆ. ಸ್ಪ್ಲಿಟ್ ಪರ್ಸನಾಲಿಟಿ ರಾಹು. ಒಂದು ರೂಪ, ಅವನ್ ರಾಹು ಕಣೋ, ಏನೋ ಒಂದಷ್ಟು ಕೊಡ್ತಾನೆ ಕಣೋ ಅಂದ್ರೆ ಕುಜ ತಗೊಬಂದು ಬೆಂಕಿ ಇಟ್ಟುಬಿಟ್ಟ. ಒಂದು ರೀತಿ ಒಂದು ಉಗ್ರ ನರಸಿಂಹ ರೂಪವಾಗಿ ಬಿಡುತ್ತದೆ ಅದು. ತುಂಬಾ ಶಾಂತ ಮಾಡ್ಬೇಕು ನಾವು. ಅದಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ದೊರೆಗಳೇ ವಿಚಿತ್ರ ನಿರ್ಧಾರಗಳು ತಗೋತಾರೆ. ದೊರೆಗಳ ಸ್ಥಾನದಲ್ಲಿರುವವರೇ ವಿಚಿತ್ರವಾದಂತ ಡಿಸಿಷನ್ಗಳಿಗೆ ನಡೀತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡದಾದಂತ ಪ್ರಾದೇಶಿಕ ಪಕ್ಷಗಳ ಉದಯಗಳು ಆಗತಕ್ಕಂಥದ್ದಾಗುತ್ತೆ. ಆಫ್ಟರ್ 60 years, ನೆನ್ಪಿಟ್ಕೊಳ್ಳಿ, 1966-67 ಅಲ್ಲಿ ಈ ತರದ್ದು ತುಂಬಾ ಪಕ್ಷಗಳು ಬಂದಿರತಕ್ಕಂಥದ್ದು ಉಂಟು. ಆ ಅನಾಲಿಸಿಸ್ ಅನ್ನು ನಾನು ತೆಗೆದಿಟ್ಕೊಂಡು ಚೆಕ್ ಮಾಡ್ತಿದ್ದೆ. ಯಾರು ಏನು ಜನತಾ ಪಕ್ಷ ಅಂತೆ,
ಬೇರೆ ಬೇರೆ ಜನಸಂಘ ಅಂತೆ, ಇವುಗಳೆಲ್ಲ ಆ ಒಂದು 5-6 ವರ್ಷದಲ್ಲೇ ಆ ಒಂದು ಉದ್ಭವ, ಆ ಪರಾಭವ ಆದ ಮೇಲೂ ಕೂಡ ಆ ಶನಿಯ ಮೂವ್ಮೆಂಟ್. ಸೊ ವೆರಿ ಕೇರ್ಫುಲ್. ಸೊ ರಾಹು ವಿಲ್ ಹ್ಯಾವ್ ಎ ಡ್ಯುಯಲ್ ರೋಲ್ ಅನ್ನ ಆಕ್ಟಿಂಗ್ ಮಾಡ್ತಕ್ಕಂಥದ್ದಾಗುತ್ತೆ. ಯಾರನ್ನ ನಂಬೋದು, ಈ ಗ್ಯಾರಂಟಿ ಪೊಲೀಸ್ ಇಲಾಖೆಯವರು ತುಂಬಾ ಹುಷಾರಾಗಿರ್ಬೇಕು. ಲಾಕಪ್ ಡೆತ್ಗಳಾಗೋದು, ನಿಮ್ಮ ಮೇಲೆ ಅಪವಾದಗಳು ಬರೋದು, ನಿಮಗೆ ನೀವೇ ಏನೋ ಒಂದು ನಿಮ್ಮನ್ನ ಸಡನ್ ಆಗಿ ನಿಮ್ಮ ಮೇಲೆಯೇ ಕೆಟ್ಟದಾದಂತ ಒಂದು ಅವಮಾನಗಳು, ಪೊಲೀಸವರಿಗೆ ರಕ್ಷಣೆಗಳು, ಪೊಲೀಸವರಿಗೆ ರಕ್ಷಣೆ ಇಲ್ಲದಂತಹ ಒಂದು ಪ್ರಸಂಗಗಳು, ಇಲ್ಲ ನೀವೇ ಆತರ ಪಟ್ಟು ಕೆಲವೊಂದು ಕಾನೂನನ್ನ ಕೈಗೆ ತಗೋಬಿಟ್ರಿ ಅನ್ನತಕ್ಕಂಥದ್ದಾಗೋದು, ಈ ತರದೆಲ್ಲ ಒಂದು ವಿಚಿತ್ರಗಳು ನಡೆಯತಕ್ಕಂಥ ಒಂದು ಮೂವ್ಮೆಂಟ್ ನಡೀತಿದೆ. ಇಡೀ ಒಂದು ರೀತಿ ಇಡೀ ಪ್ರಕೃತಿಯ ಒಂದು ಮಾಯೆಯ ಜಾಲಕ್ಕೆ ಅಲ್ಲಿ ನೋಡಿ, ರಾಹು ಬಿಡುಗಡೆ ಆಗ್ತಿದ್ದ ಹಾಗೆಯೇ ಅವನ ಒಂದು ಫೋರ್ಸ್ ನಡೀತಿರ್ತಕ್ಕಂಥದ್ದು. ಫಿಲಿಪೈನ್ಸ್, ಫ್ಲಡ್ಡು, ಉನ್ಮಾದ, ಗಲಾಟೆ, ಯಾರ್ಯಾರಿಗೂ ಅಧಿಕಾರ ಹೋಯ್ತು, ಇನ್ನೊಂದು ಹೋಯ್ತು, ಇನ್ನೊಬ್ರು ಯಾರೋ ಬರ್ತಿದ್ದಾರೆ, ಬಲಾಢ್ಯರು ಇನ್ನಷ್ಟು ಬಲಾಢ್ಯರು ಆಗ್ತಿದ್ದಾರೆ, ವೀಕ್ ಇರೋರು ಇನ್ನಷ್ಟು ವೀಕ್ ಆಗ್ತಿದ್ದಾರೆ. ಈ ತರದ್ದೆಲ್ಲ ಒಂದು ರೀತಿಯ ಒಂದು ವಿಚಿತ್ರ ಘಟನೆಗಳು, ಸಂಘಟನೆಗಳು ನಡೀತಿದೆ. ಅಷ್ಟು ದೊಡ್ಡ ಸ್ಥಾನವನ್ನ ಪಡೆಯಲಿಕ್ಕೆ ಅದೊಂದು ರಾಜಯೋಗ, ದೇವಯೋಗ, ರಾಜರ್ಷಿ ಯೋಗ, ಮಹರ್ಷಿ ಯೋಗ, ದೇವತೆಗಳ ಒಂದು ಆಶೀರ್ವಾದದಿಂದ ಅಂಥವರಿಗೇನೆ ಈ ರೀತಿ ಅನ್ನುವುದಾದರೆ ಇನ್ನು ಸಾಮಾನ್ಯರು ನಾವು ನೀವು ಹೇಗೆ? ಅದರಲ್ಲೂ ನೋಡಿ, ಗುರು ಬಂದು ಇದೇ ಜೂನ್ 18ರಿಂದ ಗುರು ಪುಷ್ಯಾಮೃತ, ಪುಷ್ಯ ನಕ್ಷತ್ರದಲ್ಲಿ ಯಾಕೆ ಗೊತ್ತರ ಉಚ್ಚಂಗಕ? ಗುರು ಏನಾಗುತ್ತೆ, ಆ ಗುರು ದೇವತೆಗಳ ಗುರು ಬೃಹಸ್ಪತಾಚಾರ್ಯರು, ಆ ತಾರಾದೇವಿ ಇದೆಯಲ್ಲ, ಆ ಚಂದ್ರ ಅಪಹರಿಸ್ಕೊಂಡು ಹೋಗ್ಬಿಡ್ತಾನಲ್ವಾ, ಆ ಸಂದರ್ಭದಲ್ಲಿ ಅವರು ವೈರಾಗ್ಯಕ್ಕೆ ಜಾರಿ ಬಿಡ್ತಾರೆ. ಎಲ್ಲ ಬಿಟ್ಟು ಆ ಶನಿಯ ಫೋರ್ಸ್ ಒಳಗಾಗ್ತಾರೆ. ತಾನು ತನಗೆ ಯಾಕೆ ಇಂಥದ್ದೊಂದು ಆಯಿತು? ಒಂದು ಗುರು ಕೂಡ ಆಲೋಚಿಸ್ಬೇಕು, ನನಗೆ ಕೊಟ್ಟ ಸ್ಥಾನ ಏನು, ನಾನೇನ್ ಮಾಡಿದೆ, ನನ್ನ ಕುಟುಂಬದಲ್ಲಿ ಯಾಕೆ ಹೀಗಾಯ್ತು ಅಂತ ಹೇಳಿ ಅವರು ಎಲ್ಲ ಬಿಟ್ಟು ಹೋಗಿ ತಪಸ್ಸು ಕೂತ್ಕೊಬಿಡ್ತಾರೆ. ಗುರು ನನ್ಗೇನೂ ಬೇಡ, ಯಾವುದೂ ಬೇಡ. ಒಂದು ಗುರು ಆ ತರ ಹೋಗೋದು, ತನ್ನಂತಾನು ಆ ಒಂದು ಅಂತರ್ಮುಖಿಯಾಗುವುದು ಒಳ್ಳೇದೆ. ಆಗಾಗ ಒಂದು ಗುರುವಿಗೆ ಅಹಂಕಾರ ಬರುತ್ತೆ. ನಾನು ಯಾರು ಗೊತ್ತಾ, ನನ್ನಿಂದ ಗೊತ್ತಾ, ನಾನ್ ಹೇಳಿದ್ರಿಂದಲೇ ನಡೆದಿತ್ತು, ನಾನ್ ತೋರಿಸಿದ್ರಿಂದಲೇ ಅವ್ರು ದೊಡ್ಡವರಾಗಿತ್ತು, ನನ್ನಿಂದಲೇ ನಾನೇ ಅನ್ನೋದು ಬಂದ್ಬಿಡ್ತು ಅಂದ್ರೆ ಗುರುವಿಗೆ ಅಧಪತನ ಶುರು. ನಾನು ಕಟ್ಟಿದ ಪೀಠ, ನಾನು ಕಟ್ಟಿದ ಆಲಯ, ನಾನು ಕಟ್ಟಿದ ಆಶ್ರಮ, ನಾನು ಕಟ್ಟಿದ ಗೋಶಾಲೆ, ನಾನು ಕಟ್ಟಿದ ದೇವಸ್ಥಾನ ನನ್ನಿಂದ ದೊರೆಯಾದ್ರು, ನಾನಿಟ್ಟ ಮುಹೂರ್ತಕ್ಕಾದ್ರು, ನಾನು ಸೃಷ್ಟಿಕರ್ತ. ಹೌದು, ಗುರು ಸೃಷ್ಟಿಕರ್ತರೆ, ಅವ್ರಿಗೆ ಆಡಳಿತ ನಡೆಸೋ ಯೋಗ ಇಲ್ಲ, ನೋಡ್ಕೊಳ್ಳೋ ಯೋಗನೇ ಇಲ್ಲ ಗುರುವಿಗೆ. ನೆನ್ಪಿಟ್ಕೊಳ್ಳಿ, ಗುರುವಿಗಿಲ್ಲ ಯಾವತ್ತೂ ಗುರು ಬಂದು ಅಧಿಕಾರ ತಗೋಬಾರ್ದು. ಸರ್ವಸಂಗ ಪರಿತ್ಯಾಗಿ ಒಂದು ಗುರು ಆದ್ಮೇಲೆ, ಸರ್ವಸಂಗ ಪರಿತ್ಯಾಗಿ, ಸರ್ವಭೋಜನ ಪರಿತ್ಯಾಗಿ, ಏನು ಸಿಕ್ಕಿದೆಯೋ ಅದು ನೋಡಿ. ಒಂದೇ ಒಂದು ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು ನಾನು ತುಂಬಾ ಕಂಚಿಗೆ ನಡ್ಕೋತೇನೆ. ಆ ಮಹಾಸ್ವಾಮಿಗಳು ಅಂದ್ರೆ ನನಗೊಂದು ರೀತಿ ದಿವ್ಯ ಪುಳಕಿತ. ಅವರನ್ನ ನೆನೆಸ್ಕೊಂಡ್ರೇನೆ ಅಂತ ಒಂದು ನಡೆದಾಡೋ ದೈವ ಅಂತ. ನಮ್ಮ ದೇಶದ ದೊರೆಸಾನಿಯೇ ದಿಕ್ಕು ತಪ್ಪಿ ಅವರ ಹತ್ರ ಹೋಗಿ ಆಶೀರ್ವಾದ ಪಡೆದ ಮೇಲೆ ಮತ್ತೆ ನಿಂತಿದ್ದು, ಗೆದ್ದಿದ್ದು, ಇತಿಹಾಸ ನಡೆದಿತ್ತು ಅನ್ನತಕ್ಕಂಥದ್ದು. ಏನಿವತ್ತು ಕಾಂಗ್ರೆಸ್ಗೆ ಕೈ ಅನ್ನೋ ಒಂದು ಇದಿದೆಯಲ್ಲ, ಅವರು ಕೊಟ್ಟ ಒಂದು 1977-78 ಅನ್ನೋ ಮಾತು, ಆ ಎಮರ್ಜೆನ್ಸಿ ಆದ ಮೇಲೆ ಮತ್ತಿನ್ನೆಲ್ಲ ಎಮ್ಮ ಅಂದಾಗ ನೋಡಿ, ದಾರಿ ತೋರಿಸಿದ ಗುರು. ಆ ದೊರೆಸಾಣಿಯೇ ಕೇಳುತ್ತೆ, ಏನಾದ್ರೂ ಬೇಕಾ ಕೇಳು ಅಂದ್ರೆ ನಕ್ಕು ಬಿಡ್ತಾರೆ. ಕೊಡುವವಳು ಇಲ್ಲಿವರೆಗೂ ಬಂದು ಕೇಳುವಂಥದ್ದು. ಕೊಡೋ ಸ್ಥಾಯಿಲ್ ನಾವಿರಬೇಕಾದ್ರೆ ತಗೊಳ್ಳೋ ಮಾತಿಲ್ಲ, ಹೋಗಮ್ಮ ಅಂತ ಹೇಳ್ತಾರೆ. ಏನೂ ತಗೊಂಡಿಲ್ಲ ಪುಣ್ಯಾತ್ಮ, ಏನೂ ತೆಗೆದುಕೊಂಡಿಲ್ಲ ಅಂತವರು. ಒಮ್ಮೆ ಯಾರೋ ಈ ಅವರೆಕಾಯಿ ಅಂತ ಅಂದ್ಕೊಳ್ಳಿ, ತೋಟಕೂರ ಅಂತ ಹೇಳ್ತಾರೆ ತೆಲುಗಿನಲ್ಲಿ, ತಗೋಬಂದು ಒಂದು ಸಲಿ ಕೊಟ್ಟಾಗ ಗುರುಗಳು, ತಾನು ಬೆಳೆದಿರೋ ತೋಟ ಗುರುಗಳು ತಿನ್ಲಿ ಅಂತ, ಅದನ್ನ ಅವತ್ತು ತುಂಬಾ ಅಚ್ಚುಕಟ್ಟಾಗಿ, ಯಾವಾಗ್ಲೂ ತರಕಾರಿಗಳು ಇನ್ನೊಂದು ಇರುತ್ತೆ, ಗುರುಗಳಿಗೆ ಪ್ರಸಾದ ಬಳಸ್ತಾರೆ. ಸೊ ಎಲ್ಲರೂ ಶುರು ಆದ್ಮೇಲೆ ಗುರುಗಳು ಆ ಸೇವ್ಸು ಅವತ್ತು ತಿನ್ಬೇಕಾದ್ರೆ ಏನೋ ಒಂದು ಖುಷಿ ಆಗುತ್ತೆ. ಹೀಗೆ ಆ ತರಕಾರಿಯನ್ನ, ಆ ಪಲ್ಯವನ್ನ, ಆ ಕೂಟನ್ನ ನೋಡ್ತಾರೆ.
ಬಡಿಸ್ತಿದ್ದಂತ ಸಹಾಯಕನಿಗೆ, ಆ ಅಡಿಗೆಯ ಮೇಲ್ವಿಚಾರಕರಿಗೆ ಖುಷಿ ಆಗ್ಬಿಡ್ತವ್ರೆ, ಗುರುಗಳು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇದು ಅಂತ ಸ್ವಲ್ಪ ಬೆಳೆಸ್ತಾರೆ, ಎಕ್ಸ್ಟ್ರಾ ತಿಂತಾರೆ ಅವ್ರ ಪಾಡಿಗೆ. ಗುರುವಿಗೆ ನಾಲಿಗೆ ಹಿಡಿತಾ ಇರಬೇಕು, ರುಚಿಯ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳುತ್ತೆ. ಜ್ಞಾನದ ಮೇಲೆಯೂ ಹಿಡಿತಾ ಇರಬೇಕು, ಅಜ್ಞಾನ ಆಗ್ಬಿಡುತ್ತೆ. ಸುಜ್ಞಾನದ ಮೇಲೆಯೇ ಚಿಂತನೆ ಇರಬೇಕು. ವಿಜ್ಞಾನಕ್ಕೂ ಮೀರಿದ್ದು ಸುಜ್ಞಾನ, ಜ್ಞಾನ ವಿಜ್ಞಾನ ಸುಜ್ಞಾನ. ಆತನ ಖುಷಿ ತಗೊಳ್ಳಿ, ದಿನ ಪಲ್ಯ ಎಕ್ಸ್ಟ್ರಾ ಗುರುಗಳಿಗೆ ಹಾಕೋದು, ಗುರುಗಳು ಬಳಸ್ತಿದ್ದಾನೆ ಅಂತ ತಿನ್ನೋದು. ಸುಮ್ಮನೆ ಏನೋ ನೋಡಿದಿಕ್ಕೆ ಹಾಕಿದಿಕ್ಕೆ ಒಂದು ತುತ್ತು ಜಾಸ್ತಿ ತಿಂದಿಕ್ಕೆ ಆತ ಏನ್ ಮಾಡಿದಾನೆ ತಗೊಳ್ಳಿ. ಅದೊಂದು ಮಾತು ನಡೆದ್ರು, ಗುರುಗಳಿಗೆ ಅವರೆಕಾಯಿ ಕಾಳು ಪಲ್ಯ ಅಂದ್ರೆ ಇಷ್ಟ ಅಂತ. ತಗೊಳ್ಳಿ, ಚಪ್ಪರದ ಅವರೆಕಾಯಿ ಅಂತೇವಲ್ಲ ಆ ಥರ ಯಾರ್ಯಾರಿಗೂ ಹೇಳಿ ತಗೊಬಂದು ಕೊಡ್ತಿದ್ದಾರೆ. ಇಲ್ಲ ಅಂದ್ರೂ ಹುಡುಕಾಡಿ ತಗೊಬಂದು ಕೊಡ್ತಿದ್ರೆ ಇವ್ರು ಬೇಯಿಸೋದು. ಅದು ಮಾತಾಡ್ಕೊಂಡು ಗುರುಗಳಿಗೂ ತುಂಬಾ ಇಷ್ಟ ಅಂತೆ ಅಂತ. ಸೊ ಇಷ್ಟ ಆಗಿ ತಂದು ಕೊಡ್ಬೇಕು ಅನ್ನೋ ತರ ಬಂದ್ಬಿಟ್ಟಿದೆ. ಎಲ್ಲೂ ತಂದು ಕೊಡ್ಬೇಕು ಅಂತ ಗುರುಗಳಿಗೆ ಒಂದು ಸಲ ಇದು ಗೊತ್ತಾಗ್ಬಿಟ್ಟಿದೆ. ಒಂದು ವಾರ ಹತ್ತದ ಇದೇನಿದು ಅಂತ ಹೇಳ್ಬಿಟ್ಟು ಆ ಮಾತು ನಿಮಗ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿದ್ದೇನೆ, ಅದಕ್ಕೆ ಹೇಳಿ ತರಿಸಿ ಮಾಡುತ್ತಿದ್ದಾನೆ. ಅಂದ್ರೆ ಕೇಳಿ ತರ್ಸ್ಕೊತಿದ್ದಾನೆ. ಯಾರ್ಯಾರು ಅವರೆಕಾಯಿ ತಂದಿದ್ದೀರೋ ತಗೊಬಂದು ಹಾಕೊಂತವ್ರೆ, ಇದೇನಿದು ನನ್ನ ಬಾಯಿಗೆ ನಾನು ರುಚಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತೇಳಿ ಏನೂ ಮಾಡ್ಲಿಲ್ಲ. ಮಾರನೇ ದಿನ ಅಡಿಗೆ ಮಾಡಿದ್ರೆ ಎಲ್ಲರೂ ಪ್ರಸಾದಕ್ಕೆ ಕಾಯ್ತಿದ್ದಾರೆ, ಗುರುಗಳು ಪ್ರಸಾದ ತಿನ್ಲಿಲ್ಲ. ನಾನೊಂದು ವ್ರತದಲ್ಲಿದ್ದೇನೆ, ಒಂದು ಕೆಲಸ ಮಾಡಿ ಒಂದಷ್ಟು ಗೋಮಯ ತಂದು ಕೊಡಿ, ಹಸುವಿನ ಸಗಣಿ ಹಾಗೂ ಗೋಮೂತ್ರ. ಏನು ಮಾಡ್ತಾರೆ ಅಂದ್ರೆ ಗುರುಗಳು ಮನ್ಸಿಗೆ ಹತ್ತಿಸ್ಕೊಬಿಟ್ಟಿದ್ದಾರೆ, ನನ್ನಿಂದ ಎಂತ ತಪ್ಪಾಗೋಯ್ತು. ಈಗ ನನ್ನನ್ನು ನೋಡೋಕ್ ಬರೋರೆಲ್ಲ ಅವರೆಕಾಯಿ ತರ್ತಿದ್ದಾರೆ, ಗುರುಗಳಿಗಿದಿಷ್ಟ ಅಂತ. ಎಂತ ಅಪಚಾರ ಆಗೋಯ್ತು. ಒಬ್ಬ ಗುರುಪೀಠದಲ್ಲಿ ಕುಳಿತು ಒಂದು ರುಚಿ ನಿಯಂತ್ರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಿತ್ಯ ಗೋಮಯವನ್ನ ಹಾಕೊಂಡು ತಿನ್ನೋದು. ಗೋಮಯವನ್ನ ನೆನ್ಪಿಟ್ಕೊಳ್ಳಿ, ಹಸುವಿನ ಸಗಣಿಯನ್ನ ತಿಂದು ಆ ಒಂದು ಗೋಮೂತ್ರವನ್ನ ಕುಡಿತಿದ್ದಾರೆ. ಇಡೀ ಶಿಷ್ಯರು, ಆ ಪರಂಪರೆ ಅವರು ನೋಡೋಕ್ ಬರೋ ದೊರೆಸಾನೆಯ ಬಂದಿತ್ತು ಅಂದ್ರೆ ಯೋಚನೆ ಮಾಡ್ಕೊಳ್ಳಿ. ದೇವರು ಕೂಡ ಬಂದು ನಿಲ್ಲುವುದೇ, ಅಮ್ಮನವರು ಅವ್ರ ಬಾಯಲ್ಲಿ ನುಡಿಸೋರು ಅಂತ ಹೇಳೋರು. ಅವ್ರು ಹೇಳಿದ್ದೇ ವೇದ, ಅವ್ರು ಮಾತಾಡಿದ್ದೇ ವೇದ, ಅವರ ನೋಟವೇ ವೇದ ಅನ್ನತಕ್ಕಂಥದ್ದು. ತಲ್ಲಣಿಸಿ ಹೋಗ್ಬಿಟ್ರು. ಒಂದಿನ ಓಕೆ ಏನೋ ವ್ರತ, 2ನೇ ದಿನನು 3ನೇ ದಿನ ಕಂಪಿಸ್ಬಿಟ್ಟಿದ್ರು. ಯಾಕಂದ್ರೆ ಒಂದು ಗುರು ಪ್ರಸಾದ ತಿಂದಿಲ್ಲ ಅಂದ್ರೆ ಶಕ್ತಿ ಇಲ್ಲ ಅಂದ್ರೆ ಅವರೇ ಇಲ್ಲ. ನಮ್ಮ ಗುರುವೇ ಇಲ್ಲ ಅಂದ್ಮೇಲೆ ನಮಗೆ ಇನ್ಯಾರ ದಿಕ್ಕು ಅಂತ. ಗುರುಗಳೇ ಏನೋ ಅಪಚಾರ ಆಗಿರ್ಬೇಕು ನಮ್ಮಿಂದ, ಹೇಳಿ ಅಂದ್ರೆ ಏನೂ ಇಲ್ಲ ಗುರುಗಳೇ ಹೇಳಿ ನೀವು ಪ್ರಸಾದ ಬಿಟ್ಬಿಟ್ಟಿದ್ದೀರಿ. ಇಲ್ಲ, ನನಗೆ ಎಲ್ಲೂ ಗುರುಗಳಿಗೆ ರುಚಿ ಜಾಸ್ತಿ ಇಷ್ಟ ಆಯ್ತು ಅಂದಲ್ಲ, ನನಗೆ ಯಾವುದೂ ಇಷ್ಟ ಇಲ್ಲ. ನಾನು ಯಾಕೆ ತಿನ್ನೋ ಅದಕ್ಕೋಸ್ಕರ ನಾನು ಯಾಕೆ ತಿಂದೇನೋ ಇಷ್ಟಪಟ್ಟು ಆ ಇಷ್ಟವನ್ನ ಸಾಯಿಸುತ್ತಿದ್ದೇನೆ. ನಾನು ಆ ರೀತಿ ಇಷ್ಟಪಡಬಾರದು. ನನಗೆ ಇಷ್ಟ ಅಂದಿದ್ದು ಯಾವುದೂ ಇಲ್ಲ, ಕಷ್ಟ ಅಂದಿದ್ದು ಯಾವುದೂ ಇಲ್ಲ. ನನಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ನಮಗೆ ಸೂತಕವೂ ಇಲ್ಲ, ಪುರುಡೂ ಇಲ್ಲ. ನಮಗೆ ಅವಮಾನವೂ ಇಲ್ಲ, ಸನ್ಮಾನವೂ ಇಲ್ಲ. ಅಂಥದ್ದೊಂದು ಊಟಕ್ಕೆ ನಾನು ಇಷ್ಟು ಅಂತ ಒಂದು ರುಚಿಗೆ ಅಂತ ಹೇಳಿದ್ದೆ ಕಂಪನ. ಎಲ್ಲಾ ಗುರುಗಳೇ ನಾವು ಇನ್ನು ಮೇಲೆ ಆ ತಪ್ಪು ಮಾಡಲ್ಲ, ದಯಮಾಡಿ ತಾವು ಪ್ರಸಾದ ಸೇವಿಸ್ಬೇಕು, ತಾವು ನಿಲ್ಸಿ ಅಂತ ಎಲ್ಲೂ ಅದು ಸರಿ. ಶಿಷ್ಯಂದಿರಿಗೋಸ್ಕರ ಆಯ್ತಪ್ಪ, ನಾಳೆಯಿಂದ ಏನಿದೆಯೋ ಏನು ಮಾಡಿದ್ರೆ ಅಷ್ಟೇ. ಈ ದೇಹಕ್ಕೆ ಎಷ್ಟು ತಿನ್ಬೇಕು ಅಷ್ಟೇ ಉಳಿಲಿಕ್ಕೆ, ಇನ್ನೇನೂ ಅಲ್ಲ, ಈ ದೇಹಕ್ಕಲ್ಲ ಅಂತ ಹೇಳಿ ಮಾರನೇ ದಿನದಿಂದ ಮತ್ತೆ ಗುರುಗಳು ಶುರು ಮಾಡಿದ್ರು. 1 ವಾರ 15 ದಿನ ದಣಿಸ್ಬಿಟ್ಟಿದ್ದಾರೆ ಪರಿವಾರ. ಅದು ಒಂದು ಗುರು. ಸೊ ಅಂತ ಒಂದು ಗುರು ಆತ್ಮಜ್ಞಾನಕ್ಕೆ ಜಾರ್ಬೇಕು. ಅರೆ ನಾನು ಇಷ್ಟಪಟ್ಟು ಹಿಂಗೆ. ಸೊ ಜನಗಳಿಗೆ ಅದು ಗೊತ್ತಾಗ್ಬಿಟ್ಟಿದೆ. ಬಂದವರೆಲ್ಲ ಮೂಟೆ ತಗೊಬಂದು ಸುರಿತಿದ್ದಾರೆ. ಇಲ್ಲ ಅಂದ್ರೂ ಕೂಡ ಇವ್ರ ಅಡಿಗೆ ಭಟ್ರುಗಳು, ಸಹಾಯಕರು, ಗುರುಗಳಿಗೆ ಅವರೆಕಾಯಿ ಇಷ್ಟ, ನೀನ್ ಸುತ್ತಮುತ್ತ ಎಲ್ಲಾದ್ರೂ ಬೆಳೆದಿದ್ರೆ ತಗೊಂಡ್ ಬಾ. ಒಂದು ಗುರುಗೆ ಆತರ ಇಲ್ಲ. ಇವತ್ತು ಎಷ್ಟು ಗುರುಗಳು ಆತರ ನಡ್ಕೋತೇವೆ ನಾವು, ನಿಂತ್ಕೋತೇವೆ ನಾವು, ಅದನ್ನ ನಿಯಂತ್ರಿಸ್ಕೋತೇವೆ ನಾವು. ಯೋಚನೆ ಮಾಡಿ ನೋಡಿ. ನಾಲಿಗೆಗೆ ದಿನ ಅವ್ರು ಬೆಳಿಗ್ಗೆ ಅದನ್ನ ಹಾಕಿ ತಿಕ್ಕಿ ನಾಲಿಗೆನ ಶುದ್ಧಿ ಮಾಡೋರಂತೆ, ಗೋಮಯವನ್ನ ಹಾಕಿ. ಈ ಕೇಡುಗ ಬುದ್ಧಿ ನಾಲಿಗೆಗೆ ಏನು ಬಂತು, ಈ ರುಚಿ ಹಿಂದ್ಗಡೆ ಹೋಗಿ ಬಿಡುತ್ತಲ್ಲ.
ಈ ನಾಲಿಗೆಗೆ ರುಚಿ ಇರದಿದ್ದೆ ಈ ಬುದ್ಧಿಗೆ ಹೋಗಿ ಹೊಡಿತಲ್ಲ, ಅದು ಹೊಡೆದಿದ್ದಕ್ಕೆ ಅಲ್ವಾ ನಾನು ರುಚಿಯಾಗಿದೆ ಅಂತ ಹೇಳಿದ್ದು. ಅದ್ರ ಕಡೆ ಕಣ್ಣಿಗೆ ಹೋಗಿ ನೋಡಿದ್ದು, ಅದರ ಆ ಒಂದು ಪಲ್ಯದ ಹೆಸರೇನು ಅಂತ ಕೇಳಿದ್ದು, ಕಿವಿಗೆ ಕೇಳಿಸ್, ಎಲ್ಲ ಪಂಚೇಂದ್ರಿಯಗಳು ಕೆಟ್ಟ ಹೋಗ್ಬಿಡ್ತು. ನಾನು ಕೆಟ್ಟ ಹೋಗ್ಬಿಟ್ಟೆ ಅಂತ ಗುರುಗಳಿಗೆ. ಬದುಕ್ತೇವಾ ನಾವು ಆ ರೀತಿ ಆಲೋಚನೆ ಮಾಡಲಿಕ್ಕಾದ್ರೂ ಆಗುತ್ತಾ? ಬೃಹಸ್ಪತಾಚಾರ್ಯರು ಅದು ಮಾಡ್ತಾರೆ. ಯಾವುದದು ನನ್ನಿಂದ ಆದಂಥದ್ದೇನು ಅಂತೇಳಿ ಪೂರ್ಣ ಏಕಾಂತದ ತಪಸ್ಸು ಜಾರಿಬಿಡ್ತಾರೆ. ಆ ಜಾರಿದಾಗಲೇ ಗುರು ಪುಷ್ಯ ನಕ್ಷತ್ರದಲ್ಲಿ ಜ್ಞಾನೋದಯ ಆಗುತ್ತೆ. ತಾನು ಮಾಡಿದ ತಪ್ಪುಗಳು. ಅಣ್ಣನ ಹೆಂಡತಿಯನ್ನೇ ಗರ್ಭಿಣಿಯನ್ನೇ ಬಿಡ್ಲಿಲ್ವೇ? ಗರ್ಭಿಣಿಯನ್ ರೇಪ್ ಮಾಡಿದವನಲ್ವಪ್ಪ ಹುಚ್ಚ. ನಾನು ಅಯ್ಯೋ ಅಣ್ಣನ ಶಾಪ, ಅತ್ತಿಗೆಯ ಶಾಪ, ಆ ಮಗುವಿನ ಶಾಪ, ಎಂತ ಒಂದು ಬುದ್ಧಿ ನನ್ನದು. ನನ್ನ ದೇಹದ ಮೇಲೆ ನಿಯಂತ್ರಣ ಇರಲಿಲ್ವೇ? ನನ್ನ ಕಾಮದ ಮೇಲೆ, ಕೋರಿಕೆಯ ಮೇಲೆ ಈ ಕಣ್ಣು, ಆ ವಾಸನ, ಆ ರುಚಿ, ಆ ಒಂದು ಆಲಿಂಗನ, ಒಬ್ಬೊಬ್ರಿಗೊಂದೊಂದು ಕೋರಿಕೆ ಎಂಥದ್ದಾಗಿ ಬಿಡ್ತು. ತನ್ನನ್ನು ತಾನೇ ಎಲ್ಲವನ್ನ ಸ್ತಂಭೀಭೂತ ಮಾಡಿ ಹಿ ಬಿಕಮ್ಸ್ ಅ ಪ್ಯೂರ್ ಸಾಲ್ವೇಷನ್. ಆ ಆತ್ಮಜ್ಞಾನದ ಪರಿಪೂರ್ಣ ಶಕ್ತಿಯಾಗಿ ಬರ್ತಾರಲ್ವ ಹೊರಗಡೆ, ಅದುವೇ ಗುರು ಪುಷ್ಯ ನಕ್ಷತ್ರದ ಆ ಒಂದು ಪರಿಭ್ರಮಣ. ನೋಡಿ, ಈ ಒಂದು 60 ದಿನದಲ್ಲಿ ಗುರು ಅದಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಅದು ತುಂಬಾ ಅದ್ಭುತ, ಅನಂತ, ಅಗಣಿತ, ಫ್ಯಾಂಟಾಸ್ಟಿಕ್ ಎಲ್ಲರಿಗೂ. ಅಂತ ಒಂದು ಗುರು ಕನ್ಯಾ ರಾಶಿಗೆ ಬಾಧಕಂ. ಹೌದು, ಬಾಧಕವೇ. ಬುದ್ಧ ನೋಡಿ, ವ್ಯವಹಾರಸ್ಥ ಒಳ್ಳೆಯವನಾಗಬಾರ್ದು, ಟ್ಯಾಕ್ಸ್ ಆಫೀಸರ್ ಗುರು ಆಗ್ಬಾರ್ದು. ಗುರು ಆದವರು ಹೋಗ್ಬಿಟ್ಟು ದುಡ್ಡಿನ ಸ್ಥಾನದಲ್ಲಿ ಕುತ್ಕೋಬಾರ್ದು. ಗುರು ಕೊಡಬೇಕೇವನ ಗುರು ತಗೋಬಾರ್ದು. ದರ್ ಇಸ್ ಅ ರೂಲ್ಸ್. ಅದಕ್ಕೆ ಶಾಪ. ಜ್ಯೋತಿಷ್ಯವನ್ನ ಕೆಲವರು ಹೇಳೋ ಆಗಿಲ್ಲ. ವೈದಿಕವಾಗಿ, ಯಾಕಂದ್ರೆ ನಾವು ಸಂಭಾವನೆ ತಗೋತೇವೆ ಅಂದ್ರೆ ಅದಕ್ಕೊಂದು ಲೆಕ್ಕ ಉಂಟು. ಅದು ಕೆಲವರು ತಗೊಳ್ಳೋ ಆಗಿಲ್ಲ. ಒಬ್ಬ ಗುರುವಿನ ಮಟ್ಟ, ಅಲ್ಲೊಂದು ಆಧ್ಯಾತ್ಮಿಕತೆಯ ಮಟ್ಟ, ವೈದಿಕ ಮಟ್ಟ ಅಂತ ಬಂದಾಗ ಅದಕ್ಕೆ ಅದನ್ನ ನಾನ್ ವೈದಿಕ ಅಂತ ಒಂದು ಸಣ್ಣದಾಗಿಟ್ಟು ಸಂಭಾವನೆ ತಗೋತಿದ್ದೀವಲ್ವಾ, ಅಲ್ಲೊಂದು ಅದಕ್ಕೆ ಆ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ, ಅದೊಂದು ನಿಯಮಗಳಿದೆ, ಶಕ್ತಿಕಾರಕ ಅಂತಕ್ಕಂಥದ್ದು. ಸೊ ಅಂತ ಕನ್ಯಾ ಲಗ್ನಕ್ಕೆ, ಕನ್ಯಾ ರಾಶಿಗೆ ಇದು ಒಳ್ಳೆಯದ ಇಲ್ಲ ಅಪಸ್ಮಾರವ? ಖಂಡಿತ ಉಂಟು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಪುನರ್ವಸು ನಕ್ಷತ್ರದಲ್ಲಿ ಕನ್ಯಾ ರಾಶಿಗೆ 11ನೇ ಮನೆ. ದಟ್ ಇಸ್ ವೆರಿ ಗುಡ್. ಜ್ಞಾನಕಾರಕ, ಪುತ್ರಕಾರಕ, ಕುಟುಂಬಕಾರಕ, ಧನಕಾರಕ, ಗೌರವಕಾರಕ, ಸನ್ಮಾನಕಾರಕ, ಮಹಾಸನ್ಮಾನಕಾರಕ, ಮಹಾಕುಂಭಕಾರಕ, ಗರ್ಭಗುಡಿಕಾರಕ, ಆರಾಧನಾಕಾರಕ, ನೆಮ್ಮದಿಯ ಕಾರಕ, ಪೂರ್ಣ ಕುಟುಂಬಕಾರಕ, ಸಂತೃಪ್ತಿಕಾರಕ. ದೈವವಿದೆ ಬಿಡಪ್ಪ, ಕೊಡೋಕ್ ನೀನ್ ಯಾರು, ತಗೊಳಕ್ ನಾನು ಯಾರು ಅಂತ ಒಂದು ಭಾವ ಬರುತ್ತಲ್ವಾ,
ಅದು ಗುರುವಿನ ಒಂದು ಪರಾಕಾಷ್ಠತೆ, ಎತ್ತರದ ಪರಾಕಾಷ್ಠತೆ. ಕೊಡೋಕ್ ನೀನ್ ಯಾರು, ತಗೊಳಕ್ ನಾನು ಯಾರು? ನಮ್ಮ ಗುರುಗಳ ಮನೆಯಲ್ಲಿ ಒಂದು ವೈದಿಕವಾಗಿ ಒಂದು ಅಪರ ಕಾರ್ಯ ನಡೀತಿರುತ್ತೆ. ಅಲ್ಲೊಂದು ಮಾಡ್ತಾರೆ 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 ಮಾಡ್ತಾರೆ. ನಾನು ಇದ್ದೇನೆ, ಒಂದ್ 4-5 ಗುರುಗಳು, ಒಬ್ಬೊಬ್ರು ಒಂದೊಂದು ಏನೋ ಪೈಪೋಟಿ. ಅವನ್ ಅದು ಮಾಡಿಸ್ತಾನೆ, ನೀನ್ ಇದನ್ನ ಮಾಡಿಸ್ತೀನಿರೋ ಅಂತ ಅಪರ ಕಾರ್ಯ. ಅಂದ್ರೆ ಅಲ್ಲೊಂದು ಶ್ರಾದ್ದ ಕಾರ್ಯಕ್ಕೆ ಅಲ್ಲೊಂದು ಪೈಪೋಟಿಗಳು ನಡೀತಿದೆ. ರೀ ಅವ್ರೇನ್ ದೀಪ ಹಚ್ಚೋದು, ನೀವು 4 ದೀಪ ಹಚ್ಬೇಕು ಗೊತ್ತಾ ಅಂತ ಗುರುಗಳು ಮಾಡ್ತಲೇ ಇದ್ದಾರೆ. ಮಧ್ಯಾಹ್ನ 2 ಗಂಟೆ ಹೆಚ್ಚು ಕಡಿಮೆ ಪ್ರಸಾದದ ಸಮಯ, ಮತ್ತೆ ಅದೇ ಕಥೆಗಳು. ಗುರುಗಳು ಒಂದು ಸಣ್ಣ ಗರ್ಜನೆ ಆ ಅಪರ ಕಾರ್ಯದಲ್ಲೂ. ಆ 5 ಜನ ಗುರುಗಳಿಗೆ ಎಲ್ಲ ಕಾಯ್ತಿದ್ದಾರೆ ಪ್ರಸಾದಕ್ಕೆ. ನನ್ನ ತಂದೆಯ ಕಾರ್ಯ, ನೀವೇನಾದ್ರೂ ಮಾಡ್ಕೊಳ್ಳಿ ನಿಮ್ ಪೈಪೋಟಿಲಿ, ನಾನು ಹೋಗ್ತೇನೆ, ನಾನೇ ಮೊದಲು ಕೂತ್ಕೋತೇನೆ, ಪ್ರಸಾದ ಹಾಕಿ. ನನ್ನ ತಂದೆ ಪ್ರಸಾದಕ್ಕೆ ಕಾಯ್ತಿರ್ಲಿಲ್ಲ. ನೀವೇನ್ ಮಾಡ್ತಿದ್ದೀರಿ? ತಪ್ಪಾಗ್ಬಿಡುತ್ತೆ ಅಂತ ನನ್ನ ಗುರುಗಳು ಏನ್ ಗೊತ್ತಾ ಹೇಳಿದ್ದು, ನನಗೆ ಅದು ಇಲ್ಲ, ನನಗೆ ಪುರುಡಿಲ್ಲ, ಸೂತಕ ಇಲ್ಲ, ಶ್ರಾದ್ದ ಇಲ್ಲ, ನನಗೆ ಯಾವುದು ಸಲ್ಲುವುದಿಲ್ಲ, ನಾವು ಇದನ್ನು ದಾಟಿದವರು ನಾವು ಅಂತ ಹೇಳ್ಬಿಟ್ರು. ದಿಗ್ಭ್ರಾಂತನ ಆಗ್ಬಿಟ್ಟೆ. ನಮಗೆ ಇದು ಅಪ್ಲೈ ಆಗೋಲ್ಲ. ನಿಮ್ಮೆಲ್ಲರೂ ಕುಟುಂಬಕ್ಕೋಸ್ಕರ, ಪರಿವಾರಕ್ಕೋಸ್ಕರ ನಾನು ಬಂದಿದ್ದೇನೆ ಈ ಕಾರ್ಯ ನಡೀಲಿ ಅಂತ. ನನಗೆ ಅಪರ ಕಾರ್ಯ ಅನ್ವಯ ಆಗುವುದಿಲ್ಲ. ನಿಮ್ಮ ತೃಪ್ತಿಗೆ, ಆ ಮೇಲಿನ ತೃಪ್ತಿಗೆ ಅದಕ್ಕೆ ಬಂದಿದ್ದೇನೆ. ಫಾರ್ ಮೀ ನಥಿಂಗ್ ನೆಗೆಟಿವ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಪಾಸಿಟಿವ್ ಆಲ್ಸೋ ಅಂತ ಹೇಳ್ಬಿಟ್ಟು, ನಿಮಗೋಸ್ಕರ ಅಕ್ಕ ತಂಗಿ ಎಲ್ಲರೂ ಇದ್ದೀರಿ, ದೊಡ್ಡಪ್ಪ ಚಿಕ್ಕಪ್ಪ ಅಂತಿದ್ದೀರಿ, ಬಂದಿದ್ದೇನೆ, ಕೂತಿದ್ದಾನೆ, ಇಷ್ಟೇ ನಿಮ್ಗೋಸ್ಕರ. ಇನ್ನೂ ಕಾಯಿಸ್ತಿದ್ದೀರಾ. ಆ ಹಿರಿಯರು ಕೂಡ ನನ್ನ ತಂದೆ ಕಾಯ್ತಿರಲ್ಲ. 1-1:30 ಅಂದ್ರೆ ಜೈಲರ್ ತರ ಪ್ರಸಾದ ತಿನ್ನೋರು ಅವರು. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಆ ಪೂಜೆ ಈ ಪೂಜೆ ಅನ್ಕೊಂಡು ಬೆಳಗ್ಗೆ 5:30 ಮಾಡಿಸ್ತಲೇ ಇದ್ದೀರಿ. ಯಾರು ಪೈಪುಟ್ಟು, ಇವ್ರು ಮಾಡಿದಿಲ್ಲ ನಾವ್ ಹಿಂಗ್ ಮಾಡಿಸೋಣ ಅಂತ. ಪ್ರಸಾದಕ್ಕೆ ಹಿಂಗಲ್ಲ, ಧೂಪ ಇಟ್ಮೇಲೆ ಪ್ರಸಾದ, ಇವ್ರು ಧೂಪ ಹಾಕಿದ್ಮೇಲೆ ಬಾಗ್ಲ ಹಾಕೋಣ ಅಂತ. ಇಂಥ ಕಥೆಗಳು. ಗುರುಗಳ ಗರ್ಜನೆ ಏನಾಯ್ತು ಗೊತ್ತಾ? ನನಗೆ ಇದು ಅನ್ವಯಿಸುವುದಿಲ್ಲ. ಅಂದ್ರೆ ಒಂದು ಬ್ರಹ್ಮಜ್ಞಾನಿಗೆ ಯಾವುದು ಸಲ್ಲುವುದಿಲ್ಲ, ಅವ್ರು ಯಾವುದಕ್ಕೂ ಇಲ್ಲ. ಕೆಟ್ಟದಕ್ಕೆ ಇಲ್ಲ ಅಂದ್ಮೇಲೆ ಒಳ್ಳೇದಕ್ಕೆ ನಾನು ಎಲ್ಲಿ ಅಂದ್ಬಿಟ್ರು ಗುರುಗಳು. ಇದೆಲ್ಲ ಏನೂ ಇಲ್ಲ, ನಿಮ್ಗೋಸ್ಕರ ಬಂದೆ, ಸೇವಿಸಿ ಎಲ್ರು ಪ್ರಸಾದ ಅಂದ್ಬಿಟ್ರು ಅಷ್ಟೇ. ಕನ್ಯಾ ಲಗ್ನಕ್ಕಂತ ಒಂದು ಗುರು. ಅಲ್ಲೊಂದು ವಿಚಿತ್ರ, ಈ ಜೂನ್ 2ರಿಂದ ಜೂನ್ 18 ಪುನರ್ವಸು ನಕ್ಷತ್ರ. 100% ಹೇಳ್ತೇನೆ, ಕುಟುಂಬದಲ್ಲಿ ಅಲ್ಲೊಂದು ನಿಮ್ಮ ಯಜಮಾನರು, ನಿಮ್ಮ ಗಂಡ, ಕುಟುಂಬ ಅಲ್ಲೊಂದು ನೋವಿದೆ. ಸೋದರರಿಗೆ ಅಲ್ಲೊಂದು ತೊಳಲಾಟ ಇದೆ, ಒದ್ದಾಟ ಇದೆ. ಕನ್ಯಾ ಲಗ್ನಕ್ಕೆ ಅಲ್ಲೊಂದು ನೋವಿದೆ, ಮಕ್ಕಳ ವಿಚಾರ ಬಿಡಿಸ್ಕೋತೀರಿ, ತಲೆ ಕೆಡ್ಸ್ಕೊಬಿಡಿ. ಜೂನ್ 18 ನಂತರ ಸೂಪರ್. ಯಾಕೆಂದರೆ ಪುಷ್ಯ ನಕ್ಷತ್ರ ಜಾರುತ್ತೆ, ಷಷ್ಠಾಧಿಪತಿ ನಕ್ಷತ್ರ. ಫ್ಯಾಂಟಾಸ್ಟಿಕ್. ಅದರಲ್ಲೂ ಆತ್ಮಕಾರಕ ಶುಕ್ರ ಸೂಪರ್ ಕೂತಿದ್ದಾನೆ ಕನ್ಯಾ ಲಗ್ನಕ್ಕೆ 10ನೇ ಮನೆಯಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ಅಮಾತ್ಯಕಾರಕ ಶನಿ ಫ್ಯಾಂಟಾಸ್ಟಿಕ್ ಆಗಿ 7ನೇ ಮನೆಯಲ್ಲಿ ಕೂತಿದೆ. ದಾರಾಕಾರಕ ಗುರು, ಅಲ್ಲೊಂದು ಆತ್ಮಚಿಂತನೆ, ಎನ್ನೊಳಗೆ ಮಾಯೋ, ಯಾವ್ದು ಸರಿಯೋ, ಯಾವ್ದು ಒಳ್ಳೇದೋ, ಇದೇನೋ ಗುರುಗಳೇ ಅಂದಿದ್ದೆಲ್ಲ ಈ ಒಂದು 16 days ನೋಡ್ತೀರಾ ಅಷ್ಟೇ. ಬಟ್ 18ನೇ ತಾರೀಕಿಂದ ನೀವು ನವೆಂಬರ್ 1 ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಪೀರಿಯಡ್ ಹೇಳ್ತೇನಲ್ವಾ. ಒಂದು ಆಲ್ಮೋಸ್ಟ್ 135 days ಇಸ್ ಅ ಗೋಲ್ಡನ್ ಪೀರಿಯಡ್. ಅಂದುಕೊಳ್ಳದ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಯಾಕೆಂದ್ರೆ ಗುರು ಬಂದು ಕನ್ಯಾ ಲಗ್ನದವ್ರು ಅಂದ್ರೆ ಯಾರು? ವ್ಯವಹಾರಸ್ಥರು, ಟ್ಯಾಕ್ಸ್ ಆಫೀಸರ್ಸ್, ಫೈನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಅಡ್ವೈಸರ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್, ಬ್ಯಾಂಕಿಂಗ್ ಅಡ್ವೈಸರ್ಸ್, ಇನ್ಶೂರೆನ್ಸ್ ಅಡ್ವೈಸರ್ಸ್, ಲೀಗಲ್ ಅಡ್ವೈಸರ್ಸ್, ಆರ್ಟ್ ಅಡ್ವೈಸರ್ಸ್, ಬಿಹೈಂಡ್ ದಿ ಸೀನ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಲೆಕ್ಕಾಚಾರ, ಲಾಭ ನಷ್ಟ, ಕ್ಯಾಶಿಯರ್ಸ್, ಅಕೌಂಟೆಂಟ್ಸ್, ಫೈನಾನ್ಸ್ನ ಕುಬೇರನಿಗೂ ಒಂದು ಲೆಕ್ಕ ಇಟ್ಕೊಂಡಿರ್ಲೇಬೇಕು. ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ, ಏನು ಕೊಟ್ಟಿದ್ದೀನಿ, ರಿಕವರಿ ಎಷ್ಟು, ಬಡ್ಡಿ ಎಷ್ಟು ಬರ್ತಿದೆ, ಇದೆಲ್ಲ ನೋಡ್ತಕ್ಕಂಥದ್ದು. ಅದು ಪ್ಲಾನಿಂಗ್ ಮಾಡೋರು ಮಿಥುನ್ ಲಗ್ನ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು ಕನ್ಯಾ ಲಗ್ನ. ಅದಕ್ಕೆ ಒಂದು ಬಿಸ್ನೆಸ್, ಒಂದು ವ್ಯಾಪಾರ ಮಾಡಬೇಕು, ಲೆಕ್ಕಾಚಾರ ಬೇಕು ಅಂದ್ರೆ ಕನ್ಯಾ ಲಗ್ನದವನ್ನ ಲಾಭ ನಷ್ಟಕ್ಕೆ ಇಟ್ಕೊಳ್ಳಿ. ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮಿಥುನ ಲಗ್ನದವ್ರನ್ನ ಇಟ್ಕೊಳ್ಳಿ, ಡಿಸೈನ್ ಮಾಡ್ಲಿಕ್ಕೆ. ದೇ ಆರ್ ವೆರಿ ಗುಡ್.
ಬಟ್ ಬರ್ತಿರೋದೆಷ್ಟು, ಹೋಗ್ತಿರೋದೆಷ್ಟು, ರಿಸ್ಕ್ ಎಷ್ಟು, ಇದೆಲ್ಲ ಅವ್ರನ್ನ ಕೇಳಿ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ವಿತೌಟ್ ಅವ್ರು ರಿಸ್ಕ್ ಇದೆ ಅಂದ್ರೆ ಮಾಡೋದೇ ಇಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಅವ್ರು. ಸೊ ಅಂತವ್ರು ಗುರು ಅಂದ್ಬಿಟ್ರೆ ಪಾಪ ಬಿಡಿ ಸರ್. ಈಗ ಟ್ಯಾಕ್ಸ್ ರಿಕವರಿ ಆಫೀಸರ್ ನಾನು, ಕನ್ಯಾ ಲಗ್ನದವ್ನು ಬಂದ್ಬಿಟ್ಟು ಟ್ಯಾಕ್ಸ್ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ರೆ ಗುರುವಿನ ಸಾರದಲ್ಲಿ ಕೂತ್ಕೋಬಿಟ್ರೆ ಗುರು ಈಗ ಚೆನ್ನಾಗಿದ್ರೆ ಏನಾಗುತ್ತೆ ಹೇಳಿ? ಅವ್ನ್ ಬಂದು ಕಷ್ಟ ಹೇಳೋದೇ ಕೇಳ್ಕೊಂಡು ಹೋಗ್ಲಿ ಬಿಡಪ್ಪ ಅಂದ್ಬಿಟ್ರೆ ದೇಶದ ಸಂಪತ್ತಲ್ಲಿ ಕಲೆಕ್ಟ್ ಮಾಡೋದು. A wrong person sitting in a right place or a right person sitting in a wrong place is going to bleed. ಸೊ ಖಂಡಿತ ಈ 15-16 ದಿನ ಆ ಥರದ್ದು ಒಂದು ಕೆಲವೊಂದು ತಳಮಳಗಳಿದೆ, ಮನೆ ವಿಚಾರ, ಭೂಮಿ ವಿಚಾರ ಇದು. ಬಟ್ ಸರ್ಪ್ರೈಸಿಂಗ್ಲಿ ಕುಜ ನೋಡಿ ನಿಮಗೆ ವಿಶೇಷವಾಗಿ ಶುಕ್ರನ್ ಸಾರದಲ್ಲಿದ್ದು ಒಂದು ಸರ್ಪ್ರೈಸ್ ಆಗಿ ಒಂದು ಮನೆ ಮಾರೋದು, ಜಾಗ ತಗೊಳ್ಳೋದು, ಇದೆಲ್ಲ ಜೂನ್ 18 ಮೇಲೆ ನಡೆಯುತ್ತೆ. ಆಗಸ್ಟ್ 18 ಮೇಲೆ ಅಂತೂ ಇದ್ದಿದ್ದು ವೇಗವಾಗಿ ನಡೆಯುತ್ತೆ. ರಾಹು ಬೇರೆ ಕುಜನ್ ನಕ್ಷತ್ರದಲ್ಲಿ ಮೂವ್ಮೆಂಟ್ ಆಗ್ತದೆ 6ನೇ ಮನೆಯಲ್ಲಿ. ಅಷ್ಟಮಾಧಿಪತಿಯ ಸಾರದಲ್ಲಿ 3ನೇ ಮನೆಯ ಆಧಿಪತ್ಯ ನೋಡಿ ನಿಮಗೆ ಎಲ್ಲರಿಗೂ ಒಂದು ಇಟ್ಟಿರ್ತಾನೆ ಚೆಕ್ ಮೇಟು. ನೋಡಿ, ಕನ್ಯಾ ಲಗ್ನದವರಿಗೆ, ಕನ್ಯಾ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಯಾರು? ಧೈರ್ಯಕಾರಕ, ಶಕ್ತಿಕಾರಕ ಕುಜ. ಅಷ್ಟಮಾಧಿಪತಿ ಯಾರು? ಅವನೇ ಕುಜ, ಅವನೇ ದಂಡಯಾತ್ರೆ. ಕಟಕರಾಶಿಯವ್ರಿಗೆ ನೋಡಿ 7ನೇ ಮನೆ ಒಂದು ಸೂಪರ್ ಪಾಲುದಾರಿಕೆ, ಅದು ಅಷ್ಟಮಾಧಿಪತಿ ಯಾರು? ಅವನೇ. ಸಿಂಹರಾಶಿಗೂ ಅಷ್ಟೇ, ಪ್ರತಿ ಜಾತಕಕ್ಕೂ ಒಂದಿಟ್ಟೇ ಇರ್ತಾನೆ ಒಂದು. ಸೊ ಎಲ್ಲಿ ಲಾಭವೋ ಅಲ್ಲಿ ನಷ್ಟವೋ, ತುಂಬಾ ಲಾಭ ಇನ್ನೊಂದು ಅನ್ನತಕ್ಕಂಥ ವಿಚಾರದಲ್ಲಿ ಆ ಒಂದು ಕುಜ ಅಷ್ಟಮದಲ್ಲಿ ಕುತ್ಕೊಂಡು ನಿಮ್ಮನ್ನ ಒದ್ದಾಡಿಸ್ತಿದ್ದಾನೆ, ಅದನ್ನೆಲ್ಲ ಬಿಡುಗಡೆಗೊಳಿಸ್ತಾನೆ. ಬಿಕಾಸ್ ಕುಜ ಇಸ್ ಇನ್ ಶುಕ್ರಸಾರ. ಶುಕ್ರ ಈಸ್ 10th ಇಂದ ಇದ್ದು ನಿಮ್ಮ ಸುಖಭಾವವನ್ನ ನೋಡ್ತಿದ್ದಾನೆ. ಆ ಸುಖಭಾವದ ಅಧಿಪತಿ ಜೂನ್ 18 ನಂತರ ಶನಿ ಸಾರದಲ್ಲಿ ಬರ್ತಾನೆ. 11ನೇ ಮನೆಯಲ್ಲಿ ಗುರು ಶನಿ ರೂಪದಲ್ಲಿ ದಿವ್ಯ ಮಂಗಳಕಾರಕ ಶ್ರೀನಿವಾಸರ ಸ್ವರೂಪವಾಗಿ ಮಹಾಪುಷ್ಯಾಮೃತ ಯೋಗವಾಗಿ ಅದೃಷ್ಟದ ಸಿಂಚನ ಕನ್ಯಾ ಲಗ್ನದವರಿಗೆ. ಕನ್ಯಾ ರಾಶಿಯವರಿಗೆ ಒಂದು 70%. ಬಟ್ ಮೇಕ್ ಶೋರ್ ನಿಮ್ ದಶಾ ಭುಕ್ತಿ ಚೆನ್ನಾಗಿದೆಯಾ. ದಶಾ ಭುಕ್ತಿ, ಅಂತರ್ಭುಕ್ತಿ ಪ್ಲಸ್ ನಕ್ಷತ್ರಗಳು. ಕೆಲವ್ರಿಗೆ ಗುರು 11ನೇ ಮನೇಲಿ ತುಂಬಾ ಚೆನ್ನಾಗಿದೆ ಸರ್, 2ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಅಂತಾರೆ. ಈಗ ನೋಡಿ, ನನಗೆ ನೇರ ಹೇಳ್ತೇನೆ, ನನ್ನ ಗುರು 2ನೇ ಮನೆ, ಧನಕಾರಕ ಧನಸ್ಥಾನ, ಪುತ್ರಕಾರಕ ಧನಸ್ಥಾನ, ಕುಟುಂಬಕಾರಕ ಕುಟುಂಬ ಸ್ಥಾನ, ಗೌರವಕಾರಕ ಗೌರವ ಸ್ಥಾನ, ಇದೆಲ್ಲ ಅಲ್ವಾ ಬ್ಯೂಟಿಫುಲ್. 2ನೇ ಮನೇಲಿ ಗುರು ಇದ್ರೆ ನೋಡಿ ನಿಮ್ಮ ಮುಂದ್ಗಡೆ ಮಾತಾಡ್ತಿದ್ದಾನೆ. ತಮಾಷೆ ಏನು ಗೊತ್ತಾ, ನನ್ನ ಒಂದು ಗುರು ಲಗ್ನಕ್ಕೆ ಶುಕ್ರನ್ ನಕ್ಷತ್ರದಲ್ಲಿ ಗುರು ಇರೋದು. ಗುರುಗೂ ಶುಕ್ರನಿಗೂ ಆಗೋದಿಲ್ಲ. 100% ನನ್ನ ಫ್ಯಾಮಿಲಿ ಲೈಫ್ ನಲ್ಲಿ ಡಿಸ್ಕೋ ಡ್ಯಾನ್ಸ್ ಇದೆ. ನನಗೆ ಗುರು ಭಕ್ತಿ ಬಂದಾಗಲೇ ಮನೆ ಬಿಟ್ಟು ಹೋಗಿರೋದು ನಾನು. ಆ ಶುಕ್ರ ವಿಪರೀತ ರಾಜಯೋಗದಲ್ಲಿ ಕುಳಿತಿದ್ದಾನೆ. ಶುಕ್ರ ನಿಜ ಹೇಳಬೇಕು ಅಂದ್ರೆ ಬ್ಯೂಟಿಫುಲ್ ಆಗಿ ಗುರು ಸಾರದಲ್ಲಿದೆ. ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ಎಲ್ಲ ಬಂದಾಗ ಚರಿಷ್ಮ್ಯಾಟಿಕ್ ನಡೆದಿರ್ತಕ್ಕಂಥದ್ದು ನಡೆದಿದೆ. ಶುಕ್ರನ ಪ್ರಭಾವ ಬಂದಾಗಲೇ ನಾನು ನಿಮ್ಮ ಮುಂದ್ಗಡೆ ಇದೇ 18 ವರ್ಷ 19 ವರ್ಷದ ಹಿಂದ್ಗಡೆ ನಿಮ್ ಮುಂದ್ಗಡೆ ನನ್ನ ಪ್ರೆಸೆಂಟೇಶನ್, ಈ ಒಂದು ಮಾಯಾ, ಎಲ್ಯೂಷನ್, ಮೀಡಿಯಾ, ಮಾಧ್ಯಮ, ಗೌರವ, ಹೆಸರು, ಟಿವಿ, ಸುತ್ತಮುತ್ತ ಇದೆಲ್ಲ ಬಂದಿದ್ದು ಆ ಶುಕ್ರ ಅಂತರ್ಭುಕ್ತಿಯಲ್ಲಿ ಬ್ಯೂಟಿಫುಲ್ ಆಗಿ. ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ, ನಿಮ್ ಮುಂದ್ಗಡೆ ಹೆಸರು, ಈ ಕೀರ್ತಿ ಇದೆಲ್ಲ ಬಂತಲ್ವಾ, ಆ ಶುಕ್ರ ಗುರು ಸಾರದಲ್ಲಿದೆ ನೋಡಿ. ಇಟ್ ಹಾಸ್ ಗಿವನ್ ವಿಪರೀತ ರಾಜಯೋಗ ಬೇರೆ, ಯಾರೋ ಇವನು ಅಂತ ಹೇಳ್ಬಿಟ್ಟು ಅಂತದೊಂದು. ಸೊ ಅದಕ್ಕೆ ಹೇಳ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ. ದಶಾ ಭುಕ್ತಿ ಅಂತರ್ಭುಕ್ತಿ ಸಪೋರ್ಟ್ ಇರಬೇಕು, ನಿಮ್ ಜಾತಕ ಸಪೋರ್ಟ್ ಇರಬೇಕು. ಬರೀ ಗುರು 11ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲ ಎತ್ತು ಕೊಡಲ್ಲ. ನೆನ್ಪಿಟ್ಕೊಳ್ಳಿ, ಓ ಗುರು 11ನೇ ಮನೆ, ನಮಗ್ ಗೌರವ, ನಮಗೆ ಹೆಸರು, ಪುತ್ರಕಾರಕ, ಸುಖಕಾರಕ ಲಾಭ. 100% ಕನ್ಯಾ ಲಗ್ನದವರಿಗೆ ಮನೆ ಆಗ್ಬೇಕು, ಜಾಗ ಆಗ್ಬೇಕು. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಭೂಮಿ ಇಲ್ಲದವರಿಗೆ ಭೂಮಿ ಯೋಗ, ಅಧಿಕಾರ ಯೋಗ, ಹೆಸರು ಯೋಗ, ಕೀರ್ತಿ ಯೋಗ, ಸಪ್ತಮಾಧಿಪತಿ ಲಾಭ ಕೊಡೋದು ತಗೊಳ್ಳೋದು. ಎಲ್ರೂ ನಿಮ್ಮ ಹತ್ರ ಒಳ್ಳೆಯವರಾಗ್ತಾರೆ. ಯೋಚನೆ ಮಾಡಿ ಹೆಜ್ಜೆ ಇಡ್ತೀರಿ, ಕ್ಯಾಲ್ಕುಲೇಷನ್ ಮಾಡಿ ಹೆಜ್ಜೆ ಇಡ್ತೀರಿ. ಜೂನ್ 18th ಮೇಲೆ ಇಟ್ ಈಸ್ ನವೆಂಬರ್ 1st ವರೆಗೂ ಒನ್ ಆಫ್ ದ ಮ್ಯಾಜಿಕಲ್. ಯಾಕಂದ್ರೆ ಜೂನ್ 18th ಇಂದ ಆಗಸ್ಟ್ 18 ನಂತರ ಆಶ್ಲೇಷ ನಕ್ಷತ್ರಕ್ಕೆ ಜಾರ್ತಾನೆ ಬುಧನ್ ನಕ್ಷತ್ರ. ಬುಧ ಅಲ್ಲಿದ್ದ ಹಾಗೆ ಸೂಪರ್. ವಾಣಿಗೆ ಸಂಬಂಧಪಟ್ಟಂಥದ್ದು, ಆರ್ಟ್ಗೆ ಸಂಬಂಧಪಟ್ಟಂಥದ್ದು, ಕಲೆಗೆ ಸಂಬಂಧಪಟ್ಟಂಥದ್ದು, ಶಿಲ್ಪಕಲೆ, ಚಿತ್ರಕಲೆ, ಎಂಟರ್ಟೈನ್ಮೆಂಟು, ಮೇಕಪ್, ಬ್ಯೂಟಿ ಪಾರ್ಲರು, ಒಂದಲ್ಲ ಎರಡಲ್ಲ, ನಿಮ್ಮ ಬದುಕು ಬಂಗಾರ. ಅಂಥದ್ದು ಕನ್ಯಾ ಲಗ್ನ ದಶಾ ಭುಕ್ತಿ ಸೇರಿತ್ತು.
ನಿಮಗ್ ನೋಡಿ ತೊಂದರೆ ಕೊಡೋ ಕುಜ ಅಷ್ಟಮದಲ್ಲಿ ಮಲಗಿದಾನೆ. ಸೂರ್ಯ ನೋಡಿ ವಿಶೇಷವಾಗಿ ಆತ ಕುಳಿತಿರ್ತಕ್ಕಂಥ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಲಾಭಾಧಿಪತಿಯ ಸಾರದಲ್ಲಿ ಭಾಗ್ಯದಲ್ಲಿ ಕೂತಿದ್ದಾನೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ರಾಹು ನೋಡಿ ಕುಜನ್ ನಕ್ಷತ್ರಕ್ಕೆ ಮೂವ್ಮೆಂಟ್ ಆಗ್ತಾನೆ. ತೃತೀಯಾಧಿಪತಿ ಷಷ್ಠದಲ್ಲಿ ಕೂತ್ರೆ ಎಂತ ಬಲ ಗೊತ್ತಾ. ಆ ಕುಜ ಕೂಡ ಜೂನ್ 8 ಮೇಲೆ ಮೂವ್ ಆಗ್ಬಿಡ್ತಾನೆ. ಸೂಪರ್. ಸೊ ಭಾಗ್ಯಕ್ಕೆ ಬಂದ್ಬಿಡ್ತಾನೆ. ತೃತೀಯ ಸ್ಥಾನವನ್ನೇ ಕುಜ ನೋಡ್ತಾನೆ. ಸೊ ಅಲ್ಲೊಂದು ಬರಬೇಕು ಜಾಗದ ವಿಚಾರ, ವಾಹನದ ವಿಚಾರ, ಭೂಮಿ ವಿಚಾರ, ದೊಡ್ಡದಾದಂತ ಒಂದು ಲ್ಯಾಂಡ್ ಗಿಫ್ಟ್ ನಿಮಗೆ ಬರುತ್ತೆ. ಒಂದು ಮಿನಿಮಮ್ 30 ಲಕ್ಷ 3 ಕೋಟಿದು ಈ ತರದ್ದು ನೀರಾವರಿ ಜಮೀನು ಇದೆಲ್ಲ ನಡೆಯತಕ್ಕಂಥದ್ದಾಗುತ್ತೆ. ಗುರು ಕರೆದು ನಿಮಗ್ ಸನ್ಮಾನ, ಒಂಥರ ಆನಂದ ಖುಷಿ ಎಲ್ಲವನ್ನು ನೋಡ್ತೀರಿ. ಸೂಪರ್. ಕೆಲವೊಂದು ರಾಹು ಧನಿಷ್ಠ ನಕ್ಷತ್ರಕ್ಕೆ ಜಾರಿ ನಿಮ್ಮ 4ನೇ ಮನೆ ನೋಡ್ತಾನೆ. ಅಲ್ಲೊಂದು ಸಣ್ಣದಾಗಿದೆ. ಆಮೇಲೆ ಶನಿ ಬುಧನ ಸಾರದಲ್ಲಿದ್ದಾನೆ. ಆ ಬುಧ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ರಾಹು ಸಾರ. ಸೊ ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಪತ್ನಿ ಅವರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆ ಒಂಟಿತನದ ಒಂದು ಛಾಯೆ ಆಗ್ತಕ್ಕಂಥದ್ದು ಉಂಟು. ಸೊ ರಾಹು ನರಸಿಂಹನ ಧನಿಷ್ಠ ನಕ್ಷತ್ರ. ಧನಂ ಇಷ್ಟಂ ಧನಿಷ್ಠಂ ಅಂತ ಹೇಳ್ತಾರೆ. ಧನ ಬರ್ಲೇಬೇಕು. ನೋಡಿ ಗುರು ಬರ್ಬೇಕಾದ್ರೆ ರಾಹು ಯಾವ ಭಾವಕ್ಕೆ ಹೋಗ್ತಿದ್ದಾನೆ, ಕುಜ ನೋಡಿ ಯಾವ ಭಾವಕ್ಕೆ ಹೋಗ್ತಿದ್ದಾನೆ, ಶನಿಯು ಬುಧನ್ ಭಾವಕ್ಕೆ ಹೋಗ್ತಿದ್ದಾನೆ, ಸೂರ್ಯ ಲಾಭಾಧಿಪತಿಯ ಭಾವದಲ್ಲಿ ಆತ್ಮಕಾರಕ ಶುಕ್ರನ್ ಮನೇಲಿದ್ದಾನೆ, ಶುಕ್ರ ಬುಧನ್ ಮನೇಲಿದ್ದಾನೆ. ಲೆಕ್ಕಾಚಾರ, ದುಡ್ಡು, ಸಂಪಾದನೆ, ಪ್ಲಾನಿಂಗು, ಡಿಸೈನ್. ಆರ್ಟ್ ಡೈರೆಕ್ಟರ್ ಆಗಿದ್ದೀರಿ, ಆರ್ಟ್ ಲೈನ್ ಅಲ್ಲಿ ಇದ್ದೀರಿ, ಸಿನಿಮ್ಯಾಟಿಕ್ ಲೈನ್ ಅಲ್ಲಿ ಇದ್ದೀರಿ, ಏವಿಯೇಷನ್ ಇಂಡಸ್ಟ್ರಿ ಇದ್ದೀರಿ, ಏರ್ಲೈನ್ಸ್ ಇಂಡಸ್ಟ್ರಿ ಇದ್ದೀರಿ, ಫುಡ್ ಇಂಡಸ್ಟ್ರಿ ಇದ್ದೀರಿ, ಪಬ್ಬು ಕ್ಲಬ್ಬು ಇದೆಲ್ಲ. ಬಟ್ ನರಸಿಂಹ ಅಲ್ವಾ ಭಯ. ಕುಜ ಅಷ್ಟಮಾಧಿಪತಿ ಸಾರ, ಷಷ್ಠ ಆರೋಗ್ಯ, ವೃಣಂ ಋಣಂ ಈ ತರದ ಕೆಲವೊಂದು ತಂದಿಡ್ತಕ್ಕಂಥದ್ದು ಉಂಟು. ಸೊ ನರಸಿಂಹರ ಆರಾಧನೆ ಮಾಡಿ. ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ಹೋಗಿ ಒಂದು ಬೊಗಸೆ ಬೆಲ್ಲ, ಒಂದು ಬೊಗಸೆ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು. ರಾಹು ಯಾರಾದ್ರೂ ಅಂಗಚ್ಛೇದ, ಏನಾದ್ರೂ ಒಂದು ನ್ಯೂನತೆ ದೈಹಿಕವಾಗಿ ಮಾನಸಿಕವಾಗಿ ಕೆಲಸಗಾರರಿಗೆ ಅಂಥವ್ರಿಗೆ ಏನಾದ್ರು ದೈಹಿಕವಾಗಿ ರಾಹು ಅಂತ ಹೇಳಿದ್ರೇನೆ ಅಲ್ಲೊಂದು ವಕ್ರ, ನಿಮ್ಮ ದೇಹದಲ್ಲಿ ಏನಾದ್ರೂ ಒಂದು ವಕ್ರ ಇಟ್ಟಿರ್ತಾನೆ. ಅದು ಕುಳಿತಿರೋದು ಕುಂಭದಲ್ಲಿ. ಸೊ 100% ನಿಮ್ಮ ಮಂಡಿ, ಕ್ರಾಮ್ಸು, ಪಾದಗಳು ಅಲ್ಲೊಂದು ಟಿಕಿಲ್ ಅನ್ನತಕ್ಕಂಥ ಒಂದು ಭಾವ ಇಟ್ಟಿದ್ದಾನೆ. ಅದರಿಂದ ಅಂಥವ್ರಿಗೆ ಏನಾದ್ರು ಮಾಡೋದು ಒಂದು ಆಯ್ತು ಅಂದ್ರೆ ಒಂದು ನರಸಿಂಹ ದಿಗ್ಬಂಧ ಮನೇಲಿ ತಂದಿಟ್ಟು ಪ್ರತಿ ಒಂದು ತಟ್ಟೆನಲ್ಲಿ ಒಂದು 9 kg ಅಕ್ಕಿ, ಒಂದು 900 ಗ್ರಾಂ ತುಪ್ಪ, ಒಂದು 900 ಗ್ರಾಂ ತೊಗರಿ ಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ಈ ಥರದ್ದಿಟ್ಟು ಕಿಚಡಿ ಮಾಡಿ ಮಂಗಳವಾರ ಕಿಚಡಿ ಮಾಡಿಬಿಟ್ಟು ಹಂಚತಕ್ಕಂಥದ್ದು. ಸಿಹಿ ಕಿಚಡಿ. ಸಿಹಿ ಎಷ್ಟು ಅಲ್ಲೊಂದು ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೇದು. ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ಶನಿ ಇರೋದ್ರಿಂದ ಒಂದು ಸಣ್ಣ ಎಳ್ಳು, ಒಂದು ಚೂರು ಎಳ್ಳೆಣ್ಣೆ ಈ ಥರದ್ದು ಮಾಡ್ತಾ ಬನ್ನಿ. ಮಾಡ್ತಲೇ ಇರಿ. ರಾಹು ಮೂವ್ಮೆಂಟ್ ನಡೆಯೋವರೆಗೂ. ಯಾಕಂದ್ರೆ ರಾಹು ನವೆಂಬರ್ ಎಂಡ್ ಅಂಡ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆತ ಬಂದು ನಿಮ್ಮ ಪಂಚಮ ಭಾವಕ್ಕೆ ಬರ್ತಾನೆ. ಆಗ ಗುರು 12ನೇ ಮನೆ. ಅದಕ್ಕೆ ಈಗಲಿಂದಲೇ ಗುರು 1ನೇ ತಾರೀಕು ನವೆಂಬರ್ ಇಂದಲೇ 12ನೇ ಮನೆಗೆ ಬಂದ್ಬಿಡ್ತಾನೆ. ಸೊ ಆ ಗುರು ದೃಷ್ಟಿ ಕೇತು ನಕ್ಷತ್ರದಲ್ಲಿ ಕೇತುವಿನ ಸಾರದಲ್ಲಿ ಕುತ್ಕೋತಾನೆ. ದಟ್ಸ್ ನಾಟ್ ಎ ಗುಡ್ ಸೈನ್. ಅದಕ್ಕೋಸ್ಕರ ಈಗಲಿಂದಲೇ ನಾವೊಂದು ಗಿಡ ಹಾಕಿಟ್ಕೋತಿದ್ದೀವಿ. ಬರಗಾಲ ಬಂದಾಗ ಗಿಡ ನೆಡೋದಲ್ಲ. ಈಗ ನೆಟ್ಟಿದ್ದು ನಮ್ಗೆ ಬರಗಾಲ ಬಂದಾಗ ತೆಂಗಿನಕಾಯಿ ಎಳ್ನೀರು ಕೊಡ್ತಿದೆ, ಕೊಬ್ಬರಿ ಹಾಕೊಡುತ್ತೆ, ಸುಧಾರಿಸ್ಕೊತೀವಿ. ದೊಡ್ಡ ಮರ ಆಗಿದೆ, ನೆರಳು ಸಿಕ್ಕಿದೆ, ನಾವು ಕೇಳಲ್ಲ ಬಿಡಿ ಗುರುಗಳ. ನವೆಂಬರ್ 1ಕ್ಕೆ ಆ ಗುರುವಿನ ಬದಲಾವಣೆ ಮತ್ತಷ್ಟು ಮಾತಾಡೋಣ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದು ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್?
ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಉತ್ತರಾಭಾದ್ರ ನಕ್ಷತ್ರ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಬುಧನ್ ಸಾರದಲ್ಲಿದ್ದು, ಬುಧ ರಾಹು ಸಾರದಲ್ಲಿದ್ದು, ರಾಹು ಸಾರದಲ್ಲೇ ಇನ್ನು ಇದ್ದಾನೆ. ಸೊ ಮೇಷರಾಶಿ ಒಂದು ರೀತಿ ಏನೋ ತಳ್ಳಬೇಕು ಹೋಗಬೇಕು ಅನ್ನೋರು ತುಂಬಾ ವೇಗವಾಗಿ, ಎಲ್ಲಿ ನಿಧಾನ ಹೋಗ್ಬೇಕು ಅಲ್ಲಿ ವೇಗವಾಗಿ ಹೋಗ್ಬಿಡ್ತೀರಿ, ಎಲ್ಲಿ ವೇಗವಾಗಿ ಹೋಗ್ಬೇಕು ಅಲ್ಲಿ ನಿಧಾನ ಹೋಗಿ ತೊಂದರೆಗಳಾಗ್ತಕ್ಕಂಥದ್ದುಂಟು. ಸ್ವಲ್ಪ ಜಾಗ್ರತೆ, ಆಲೋಚಿಸಿ. ಯಾಕಂದ್ರೆ ಒಂಟಿ ಬುಧ ಬೇರೆ, ಲಿಟಲ್ ಕೇರ್ಫುಲ್. ರಾಹು ಸಾರದಲ್ಲಿ ರಾಹು ವಿಜೃಂಭಿಸ್ತಿದ್ದಾನೆ. ಸೊ ನಾನೇ, ನಂದೇ, ನನಗೆಲ್ಲ ಗೊತ್ತು, ವೆರಿ ಕೇರ್ಫುಲ್. ಆಡಳಿತಾತ್ಮಕ ವೃತ್ತಿ ಉದ್ಯೋಗ ಇರೋರು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಇನ್ನು ವಿಶೇಷವಾಗಿ ವೃಷಭ ರಾಶಿಗೆ ಒನ್ ಆಫ್ ದ ಬೆಸ್ಟ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ. ಶನಿ ಲಾಭದಲ್ಲಿ, ಚಂದ್ರ ಶನಿ ಸಾರದಲ್ಲಿ, ಚಂದ್ರನು 11ನೇ ಮನೆಯಲ್ಲಿ. ಹುಳಿ ಪದಾರ್ಥಗಳು, ಸ್ಟೀಲು, ಆಯಿಲು, ಪೆಟ್ರೋಲು, ಗ್ಯಾಸು, ಇಂಥ ಒಂದು ವೃತ್ತಿ, ಉದ್ಯೋಗ, ಸರ್ವಿಸ್ ಇಂಡಸ್ಟ್ರಿ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ದಿನ. ಬುಧ ಮಿಥುನ ರಾಶಿ, ದಶಮದಲ್ಲಿ ಶನಿ ಚಂದ್ರ ಇದೆ. ಬಟ್ ಯಾಕೋ ಒಂದು ಹುಳಿ ಇದೆ, ಏನೋ ನಿಮ್ ಪರವಾಗಿ ಹೋಗ್ತಿಲ್ಲ, ಇದೆ ಪರಿಶ್ರಮ ಅನ್ಸುತ್ತೆ, ಏನೂ ಆಗೋಲ್ಲ. ನಿಮ್ ಪಾಡಿ ಬುಧ ನಿಮಗೆ, ಶನಿ ಬುಧ ಚಂದ್ರ ಸಪ್ತಮವನ್ನ ನೋಡ್ತಾರೆ. ಸೊ ನೀವು ಮಾಡ್ತಿರೋದು ನಿಮ್ಗೊಂದು ಕೆಲಸಕ್ಕೆ ಅಲ್ಲೊಂದು ಗೌರವ, ಸನ್ಮಾನ, ಹೆಸರು, ಇದೆಲ್ಲ. ಶನಿ ಬೇರೆ 3ನೇ ರೂಪದಲ್ಲಿ ಆ ಸೂರ್ಯನನ್ನ ನೋಡ್ತಾನೆ. ಸೊ ಕನ್ಸಲ್ಟೆನ್ಸಿ ವೃತ್ತಿಗಳು ಕೂಡ ತುಂಬಾ ಒಳ್ಳೆದಾಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿ, ಭಾಗ್ಯದಲ್ಲಿ ಚಂದ್ರ ಗುಡ್, ಬಟ್ ಪರಿಶ್ರಮ. ಭಾಗ್ಯ ಅಂದ್ರೇನೆ ಅದೃಷ್ಟ. ಈ ಅದೃಷ್ಟ, ಈ ಕಾಲಕ್ಕೆ ಒಂದು ಸ್ಥಾನ ಹಾಕೋದು, ಏನೋ ಅದು ಕರೆದು ವೇದಿಕೆ ಮೇಲೆ ಕುಂದಿಸ್ತಾರೆ, ಅವ್ರಿಗೆ ಕರೆದು ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ. ಭಾಗ್ಯ ಚೆನ್ನಾಗಿರಬೇಕು, ಗುರು ಚೆನ್ನಾಗಿಲ್ಲ, ಹಾಗೆ ಭಾಗ್ಯ ಚೆನ್ನಾಗಿಲ್ಲ, ಹೋಯ್ತು. ಸೊ ಇವತ್ತು ಕರ್ಕಾಟಕ ರಾಶಿಗೆ ಭಾಗ್ಯ ಚೆನ್ನಾಗಿದೆ. ಪರಿಶ್ರಮ ಹಾಕಿ ಖಂಡಿತ ಅದರ ಪೂರ್ಣ ಆನಂದವನ್ನ ನೋಡತಕ್ಕಂಥ ಒಂದು ಭಾವವಿದೆ. ಇನ್ನು ಸಿಂಹ ರಾಶಿ ಅಷ್ಟಮದಲ್ಲಿ ಚಂದ್ರ, ವಿಪರೀತವೇ, ಬಟ್ ಅಷ್ಟೇ ಖರ್ಚು. ಹಂಗೇ ಬರುತ್ತೆ, ಹಂಗೇ ಖರ್ಚಾಗುತ್ತೆ. ಅದೇ ಕಮಿಟ್ಮೆಂಟ್ ಇರ್ತಕ್ಕಂಥದ್ದಿರುತ್ತೆ. ಯಾರೋ ಕಳ್ಳರು, ಸುಳ್ಳರು, ಎಡವಟ್ಟುಗಾರರು ನಿಮ್ಮ ಸುತ್ತುವರಿಯಲ್ಪಟ್ಟಿದ್ದಾರೆ. ವೆರಿ ಕೇರ್ಫುಲ್. ಬೋಗಸ್ಸು, ಸುಳ್ಳು ಹೇಳೋದು, ಕೆಲಸನೇ ಮಾಡ್ತಿಲ್ಲ, ಸಂಬಳ ತಗೊಂಡು ಹೋಗ್ತಿದ್ದಾರೆ, ಈ ತರದೊಂದು ಭಾವಗಳು ಉಂಟು. ಜಾಗ್ರತೆ. ಆದಷ್ಟು ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಸಮಾಧಾನ, ದೊಡ್ಡ ರಿಸ್ಕ್, ದೊಡ್ಡ ವ್ಯವಹಾರ, ದೊಡ್ಡ ಕಮಿಟ್ಮೆಂಟ್ ಇಟ್ಕೋಬೇಡಿ ಚಂದ್ರ ಅಷ್ಟಮ ಇದ್ದಾಗ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಸಪ್ತಮದಲ್ಲಿ ಲಾಭಾಧಿಪತಿ, ಒಂದು ಶನಿ ಸಾರದಲ್ಲಿದ್ದು, ಶನಿ ಬುಧನ್ ಸಾರದಲ್ಲಿದ್ದು, ಬುಧ ಕೇಂದ್ರದಲ್ಲಿರೋದ್ರಿಂದ ಸಮಥಿಂಗ್ ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್, ಕಸ್ಟಮರ್ ಸರ್ವಿಸ್, ಮಾರ್ಕೆಟಿಂಗ್, ಸೇಲ್ಸ್, ಅಡ್ವೈಸಿಂಗ್, ಸೂಪರ್. ತುಲಾ ರಾಶಿ 6ನೇ ಮನೆಯಲ್ಲಿ ಚಂದ್ರ ಚೆನ್ನಾಗಿದೆ. ಶನಿ ಸಾರ, ಶನಿಯೂ ಅಲ್ಲೇ ಇದ್ದಾನೆ. ದಟ್ ಇಸ್ ಆಲ್ಸೋ ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಕಮಿಷನ್ ಏಜೆಂಟ್, ದಲ್ಲಾಳಿಗಳು, ಮಧ್ಯವರ್ತಿಗಳು. ನೋ ಟ್ರೇಡಿಂಗ್, ಎಲ್ಲ ಡಮಾಲ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಬುಧ, ಒಂಟಿ ಬುಧ, ವಿಪರೀತ ಬುದ್ಧಿ, ಬಿದ್ದಾಗ್ಲೇ ತಗೋಬೇಕು, ಇದೆಲ್ಲ ಬೇಡ. ಶನಿ ನೋಡಿ ಅಲ್ಲಿ, ಇನ್ನೊಂದು 10 ದಿನದಲ್ಲಿ ಅವನು ವಕ್ರ ಆಗ್ತಾನೆ. ಸುಮ್ಮನಿರಿ, ಏನೇನೋ ಮಾಡಕ್ ಹೋಗ್ಬೇಡಿ, ಜಾಗ್ರತೆ. ಸೊ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ತುಲಾರಾಶಿಯವರು ನಿಮಗೂ ಅಷ್ಟೇ ಟ್ರಾವೆಲ್ ಅಡ್ವೈಸರ್, ಕಮ್ಯುನಿಕೇಶನ್ ಅಡ್ವೈಸರ್, ಟೆಲಿಕಾಲಿಂಗ್ ಅಡ್ವೈಸರ್, ಟೆಲಿಫೋನ್ ಎಕ್ಸ್ಚೇಂಜು, ವೈಫೈ ರೌಟರ್ಸು, ಟೆಕ್ನಿಕಲ್ ಆಸ್ಪೆಕ್ಟ್ಸು, ಮೊಬೈಲ್ ಸರ್ವಿಸಿಂಗು, ಬ್ಯೂಟಿಫುಲ್. ವೃಶ್ಚಿಕ ರಾಶಿ ಸ್ವಲ್ಪ ತಳಮಳ. ಪಂಚಮದಲ್ಲಿ ಚಂದ್ರ ಇರೋದು ಬ್ಯೂಟಿಫುಲ್. ಭಾಗ್ಯಾಧಿಪತಿ ಪಂಚಮ, ಓಕೆ, ಬಟ್ ಶನಿ ಸಾರ, ಶನಿ ಬುಧನ್ ಸಾರ, ಬುಧ ಅಷ್ಟಮ. ಸೊ ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು. ಪ್ರಿಪೇರ್ ಇಲ್ಲದೆ ಏನು ಹೋಗ್ಬೇಡಿ. ಏನೇ ಮಾಡ್ಬೇಕಂದ್ರು, ನಾನು ಈಗಲೂ ಹೇಳ್ತಿದ್ದಾನೆ ಎಲ್ರಿಗೂ, ದಯಮಾಡಿ ಇದನ್ನು ಶೇರ್ ಮಾಡಿ ಎಲ್ರು. 3 ಲಕ್ಷದ ಮೇಲೆ ಯಾವುದೇ ಇನ್ವೆಸ್ಟ್ಮೆಂಟ್, ವ್ಯಾಪಾರ, ದುಡ್ಡು, ಕಾಸು ಕೊಡೋದು, ಮಾಡೋದು, ನೋಡೋದು, ಈ ತರದ್ದು ದಯಮಾಡಿ ಹೇಳ್ತಾನೆ, ಎಕ್ಸ್ಪರ್ಟ್ಸ್ನ ಕೇಳಿ.
ನನ್ನ ಟೈಮ್ ಚೆನ್ನಾಗಿದೆಯಾ, ಮಾಡ್ಬೋದಾ, ಹೋಗ್ಬೋದಾ, ಅದು ಯಾರಿಗೆ ದುಡ್ಡು ಕೊಟ್ಟರು, ವ್ಯವಹಾರ ಅಂತ ದುಡ್ಡು ಕೊಟ್ಟರು. ಮೊನ್ನೆ ಒಂದು ತಾಯಿ ಜೀವ 75 ಲಕ್ಷ ದುಡ್ಡು, ಗೋವಿಂದಾಯ ನಮಃ. ಕೊಟ್ಟಿರೋದಕ್ಕೆ ಲೆಕ್ಕ ಇದೆ, ಬಟ್ ಬರ್ಸ್ಕೊಂಡೇ ಇಲ್ಲ. ಇಂಥದ್ದು ಕೊಟ್ಟಿದ್ದೀವಿ, ಇವ್ರು ವಾಪಸ್ ಕೊಡ್ತಾರಂತ, ನಾವೇ ಕೊಡ್ತೀವಿ ಅಂತ ಎಲ್ಲಿ ಕೊಟ್ಟಿದ್ದೀವಿ ಅಂತ. ಸೊ ಈ ರೀತಿ ಒಂದುಂಟು, ದಿಢೀರ್ ದುಡ್ಡು, ದಿಢೀರ್ ಲಾಭ, ಅಲ್ಲೊಂದು ತಲೆನೋವು, ತಲೆ ಕೆಡಿಸ್ತಕ್ಕಂಥದ್ದು ಕೆಲವೊಂದುಂಟು. ಲಾಭಾಧಿಪತಿ ಅಷ್ಟಮ, ಸೂಪರ್ ಸರ್ಪ್ರೈಸ್ ಒಂದು ಲಾಭವೂ ಕೂಡ ನೋಡತಕ್ಕಂಥದ್ದಾಗುತ್ತೆ. ವೈದಿಕರಿಗೆ, ಪುರೋಹಿತರಿಗೆ, ಆಚಾರ್ಯರಿಗೆ ಸೂಪರ್. ಇನ್ನು ಧನುಸು ರಾಶಿ, ಚಂದ್ರ ಅಷ್ಟಮಾಧಿಪತಿ ಸುಖದಲ್ಲಿದ್ದರೆ ಅದು ಬ್ಲೀಡಿಂಗ್. ಅದರಲ್ಲೂ ಧನಕಾರಕ ಶನಿಯ ಸಾರ. ಸೊ ಏನೋ ದುಡಿಬೇಕು, ಇನ್ನೊಂದು ಬೇಕು, ಅದು ಬೇಕು, ಮಲ್ಟಿಪಲ್ ಇನ್ಕಮ್, ಮಲ್ಟಿಪಲ್ ಸರ್ವಿಸಸ್. ಎರಡೆರಡು ದೋಣಿಯಲ್ಲಿ ಕಾಲಿಟ್ಟವನು ಎಂದೂ ನೆಮ್ಮದಿಯಾಗಿ ಇದ್ದಿದ್ದಿಲ್ಲ, ಮುಳುಗ್ತಾನೆ. ಇನ್ಕ್ಲೂಡಿಂಗ್ ಮುಳುಗಿದ್ದೀನಿ. ಏನೋ 100 ಜನಕ್ಕೆ ಅನ್ನ ಹೇಳ್ಬೋದು ಅಂತ ಉದ್ಯೋಗ ಸೃಷ್ಟಿ. ಜ್ಯೋತಿಷ್ಯದಲ್ಲಿ, ಪ್ರವಚನದಲ್ಲಿ ಎಷ್ಟು ಜನಕ್ಕೆ? 40 ಜನ ಇದ್ದಾರೆ. ನನ್ನ ಕನಸು ಸಾವಿರಾರು ಮಂದಿಗೆ. ಅದಕ್ಕೋಸ್ಕರ ಹಲ ಪ್ರಯತ್ನಗಳು ಮಾಡಿ ಫೇಲ್ಯೂರ್ ಬಿಕಾಸ್ ಆಫ್ ಎರಡೆರಡು ದೋಣಿಗಳಲ್ಲಿ ಕಾಲಿಟ್ಟಿತ್ತು. ತೂತಾಗ್ಬಿಡುತ್ತೆ, ಗಾಯ ಆಗ್ಬಿಡುತ್ತೆ. ಸೊ ಧನುಸು ರಾಶಿ ಇವತ್ತು ಎರಡೆರಡು ಕೆಲಸ, ಎರಡೆರಡು ಇನ್ಕಮ್ ಅಂತ ಹೋಗ್ಬೇಡಿ. ಬುಧ ಬೇರೆ ಸ್ಟ್ರಾಂಗ್ ಆಗಿ ನೋಡ್ತಿರೋದನ್ನ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಬಡ್ಡಿ, ಇನ್ನೊಂದು ಅಲ್ಲಿ ನೋಡಿ ಯಾವುದೋ ಒಂದು ಅಸೋಸಿಯೇಟ್ ಸಾವಿರಾರು ಕೋಟಿ ಹಗರಣ, ಸ್ಟಿಲ್ ಜನ ಬಂದು 5 ಕೋಟಿ ದುಡ್ಡು ಮತ್ತೆ ಕಟ್ಟಿದ್ದಾರೆ, ಅದು ಅಕೌಂಟ್ಗೆ ಜಾಸ್ತಿ ಬಡ್ಡಿ ಬರುತ್ತೆ ಅಂತ. ಏನೇನೋ ಮಾಡಬೇಡಿ ಮಕ್ಕಳೇ. ಎಕ್ಸ್ಟ್ರಾ 1% ಮೇಲೆ ದುಡ್ಡು ನಮ್ ಗೌರ್ಮೆಂಟೇ ನಮ್ಗೆ 12% ಕೊಟ್ರೆ ನೀವು ನಂಬಲ್ಲ. ನಾಳೆ 1 ಕೋಟಿ ಜನ ಗೌರ್ಮೆಂಟ್ ನಾವು ಬ್ಲ್ಯಾಕು ವೈಟು ಕೇಳಲ್ಲ ಅಂತ ಹೇಳ್ಬಿಟ್ಟು 1% ತಿಂಗಳಿಗೆ ಬಡ್ಡಿ ಕೊಡ್ತೇನೆ ಅಂದ್ರೆ ಮಿನಿಮಮ್ 1 ಕೋಟಿ ಜನ ಬರೆದಿಟ್ಕೊಳ್ಳಿ. 1 ಕೋಟಿ ಅಕೌಂಟ್ ಅಲ್ಲಿ ಇರ್ತಾರೆ. ಎಷ್ಟು ದುಡ್ಡಾಯ್ತು ಲೆಕ್ಕ ಹಾಕೊಳ್ಳಿ. ನಾಳೆ ಗೌರ್ಮೆಂಟ್ ಹೇಳಿದ್ರೆ, ನಮ್ಮ ಗೌರ್ಮೆಂಟ್ ರಿಸರ್ವ್ ಬ್ಯಾಂಕ್ ಕಂಟ್ರೋಲ್, ರಿಸರ್ವ್ ಬ್ಯಾಂಕ್ ನಮ್ಮ ಗೌರ್ಮೆಂಟ್ ತಿಂಗಳಿಗೆ 1% ಬಡ್ಡಿ ಕೊಡ್ತಾನೆ ಅಂದ್ರೆ 1 ಕೋಟಿ ಜನ, ಕಡಿಮೆ ಅಂದ್ರು 10 ಲಕ್ಷ ಜನ ಬರೆದಿಟ್ಕೊಳ್ಳಿ, 10 ಕೋಟಿ ಇಡ್ತಾರೆ. ಕಡಿಮೆ ಅಂದರು 1 ಲಕ್ಷ ಜನ 100 ಕೋಟಿ ಇಡೋರು ಇದ್ದಾರೆ. ತಿಂಗಳಿಗೆ ಎಷ್ಟು ಬರುತ್ತೆ? ಬಿಲ್ಡಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟು ನೆಮ್ಮದಿಯಾಗಿ 1 ಲಕ್ಷ ಬರುತ್ತೆ ಕೊನೆ. ಯಾಕಂದ್ರೆ 1 ಕೋಟಿಯಲ್ಲಿ ನೀವು ಮನೆ ಕಟ್ಟಿ ಬಾಡಿಗೆಗೆ ಬಿಟ್ರು ಕೂಡ 25,000 ಬರಲ್ಲ. ನೀವು ಅದೇ 1 ಕೋಟಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ಇವತ್ತು 32 ಸಾವಿರ ಬರಲ್ಲ, ತಿಂಗಳಿಗೆ 35,000 ಅಷ್ಟೇ. 1% ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, 1 ಲಕ್ಷ. ಗೌರ್ಮೆಂಟೇ ಕೊಡ್ತಿಲ್ಲ, ನಿಮ್ಗೇನು ಪ್ರಜ್ಞೆ ಇಲ್ವಾ? ಇವನ್ ಎಲ್ಲಿಂದ ಕೊಡ್ತಾನೆ? ಹೇಗೆ ಕೊಡ್ತಾನೆ? ರಿಸ್ಕ್ ಜಾಸ್ತಿ. ಎಲ್ಲ ಹೋಗು ಮಾಡು. ಬುಧ ಅಲ್ಲಿ ಕೂತಿದ್ದಾನೆ, ಡಿಸ್ಕೋ ಡಾನ್ಸ್ ಎಲ್ಲ ಹಾರದಾಕ್ಬಿಡ್ತಾನೆ ಬಟ್ಟೆನ. ಜಾಗ್ರತೆ. ಮಕರ ರಾಶಿ, ಚಂದ್ರ ಸಪ್ತಮಾಧಿಪತಿ 3ನೇ ಮನೆಯಲ್ಲಿ ಶನಿ ಸಾರದಲ್ಲಿದ್ದು, ಶನಿ ಬುಧನ್ ಸಾರದಲ್ಲಿದ್ದು, ಬುಧ 6ನೇ ಮನೆ. ಒನ್ ಆಫ್ ದ ಬೆಸ್ಟ್ ಅಡ್ವೈಸರ್ ನೀವು. ನೋಡಿ, ಕೆಲವು ವೃತ್ತಿಗಳಿರುತ್ತೆ, ತಪ್ಪು ತಿಳ್ಕೊಬೇಡಿ. ಅಲ್ಲಿ ಸುಳ್ಳು ಹೇಳಲೇಬೇಕು, ಕಲಬೆರಕೆ ಮಾಡಲೇಬೇಕು, ಇಲ್ಲ ಅಂದ್ರೆ ನಡೆಯೋಲ್ಲ. ಆಯ್ತಾ? ಒನ್ ಇಸ್ ಲಾಯರ್ ವೃತ್ತಿ, ದಲ್ಲಾಳಿ ವೃತ್ತಿ, ಮಧ್ಯವರ್ತಿ ವೃತ್ತಿ, ಈ ತರದ್ದಿದೆ. ಅಂತ ಒಂದು ವೃತ್ತಿ. ಹೌದು, ಅಲ್ಲೊಂದು ಬಣ್ಣ ಕಟ್ಟಬೇಕು, ಪ್ಯಾಕ್ ಮಾಡ್ಬೇಕು, ಸಾರ್ ಹೀಗೆ ಸಾರ್ ಹಾಗೆ ಸಾರ್ ಹಿಂಗೆ ಸಾರ್, ಬಣ್ಣದ ಮಾತುಗಳು. ಸೊ ಅಂಥದ್ದೊಂದು ಬಣ್ಣದ ಮಾತುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಮಕರಂ ಸೂಪರ್. ಇನ್ನು ಕುಂಭರಾಶಿ, ಧನಸ್ಥಾನದಲ್ಲಿ ಷಷ್ಠಾಧಿಪತಿ. ಸೊ ವೃತ್ತಿಗೆ ಸಂಬಂಧಪಟ್ಟಂತ ಪ್ರೆಷರ್, ಓಡಬೇಕು, ನೀವೇ ಓಡಬೇಕು. ಶನಿ ಸಾರ, ಬಟ್ ಬುಧನ್ ಭಾವದಿಂದ ಇರೋದನ್ನ ಬುದ್ಧಿ, ಕರ್ಮ ಪ್ಲಸ್ ಮನಸ್ಸು 3 ಸೇರಿರತಕ್ಕಂಥ ಭಾವ. ಬುಧ ಪಂಚಮಾಧಿಪತಿ, ಪಂಚಮದಲ್ಲಿರೋದ್ರಿಂದ ವಾಣಿ, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಮಂತ್ರ, ತಂತ್ರ, ಪೂಜೆ, ಶ್ಲೋಕ ಕಲಿಸೋದು, ತಿಳಿಸೋದು, ಹೇಳೋದು, ಟೀಚಿಂಗ್, ಕೋಚಿಂಗ್, ಗೈಡಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕುಳಿತಿದ್ದಾನೆ, ಬಟ್ ವ್ಯಯಾಧಿಪತಿ, ಲಾಭಾಧಿಪತಿ ಸಾರದಲ್ಲಿ ಕುಳಿತಿರೋದ್ರಿಂದ ಆದಾಯವೂ ಉಂಟು, ಅದಕ್ಕೆ ತಕ್ಕಂತ ಖರ್ಚು ಉಂಟು. ಶುಭ ಕಾರ್ಯಗಳು, ಒಂದು ರೀತಿ ದೈವ ಕಾರ್ಯಗಳು, ಪೂಜಾ ಕಾರ್ಯಗಳು, ದೈವ ಕ್ಷೇತ್ರಗಳ ದರ್ಶನ, ಮನೆಯಲ್ಲಿ ಸಂಭ್ರಮ,
ಇವುಗಳನ್ನ ನೋಡ್ತಕ್ಕಂಥದ್ದು. ಒಂಥರ ಕಮಿಟೆಡ್ ಆಗಿರುತ್ತೆ, ಬಟ್ ಅಷ್ಟೇ ಸ್ಪೀಡ್ ಆಗಿರ್ತೀರಿ, ಏನು ತೊಂದರೆಗಳೇನಿಲ್ಲ. ಫ್ಲೋ ಆಫ್ ಇನ್ಕಮ್ ಇಸ್ ಗುಡ್, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.